ವಾಸ್ತವ ಟಿವಿಗೆ ಸ್ವಾಗತ. ನಾನು ಸರ್ದಾರ್. ವೆರಿ ಹಾರ್ಟಿ ವೆಲ್ಕಮ್ ಟು ಆಲ್ ಆಫ್ ಯು. ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಬಂಧುಗಳೇ, ಯುವ ನಿಧಿ ಯೋಜನೆ ಸಾಕಾರಗೊಳ್ಳುವಂತಹ ಈ ಅಮೃತ ಘಳಿಗೆಯನ್ನ ನಾಡಗೀತೆಯ ಮುಖೇನ ನಾವೀಗ ಶುಭಾರಂಭ ಮಾಡೋಣ. ದಯಮಾಡಿ ತಾವೆಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು ಸಲ್ಲಿಸಬೇಕಾಗಿ ವಿನಮ್ರ ಮನವಿ. ನಾಡಗೀತೆಯ ಪ್ರಸ್ತುತಿ ಅನುರಾಧ ಭಟ್ ಮತ್ತು ತಂಡ. ಅನುರಾಧ ಭಟ್, ತಂಡ ವಿಜಯವಾರ ಹಾಗೂ ತಂಡದವರಿಂದ. ಬಂಧುಗಳೇ, ದಯವಿಟ್ಟು ಎಲ್ಲರೂ ಎದ್ದು ನಿಲ್ಲಿ. ನಾಡಗೀತೆ. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಗದ ಚಂದನ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರ ಅವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಕ್ಕಳ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳ ನಾಮ, ಹರಿಕೋಗಿಲೆಗಳ ಪುಣ್ಯ ರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ಕೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ವೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತಿ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ಉದ್ಯಾನ. ಜನಕನ ಹೋಲುವ ದೊರೆಗಳ ನಾಮ, ಗಾಯಕ ವೈಣಿಕರ ನಾಮ. ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು ಅನುರಾಧ ಭಟ್ ಹಾಗೂ ಸಂಘಟಕರು ವಿಜಯ ವಾರಿಯರ್. ಇದುವರೆಗೂ ಹಾಡಿನ ಮುಖೇನ ರಂಜಿಸಿ ಸುಶ್ರಾವ್ಯವಾಗಿ ನಾಡಗೀತೆಯನ್ನು ಪ್ರಸ್ತುತಪಡಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಬಂಧುಗಳೇ, ಇನ್ನೀಗ ಆಹ್ವಾನಿಸೋಣ ಸ್ವಾಗತ ನುಡಿಗಳಿಗಾಗಿ ಮಾನ್ಯ ಶಾಸಕರು ಭದ್ರಾವತಿ ಶ್ರೀ ಬಿ.ಕೆ. ಸಂಗಮೇಶ್ವರಂ. ಭದ್ರಾವತಿಯ ಶಾಸಕರಾದ ಶ್ರೀ ಸಂಗಮೇಶ್ ಅವರಿಂದ ಸ್ವಾಗತ ನುಡಿ. ನಾಡಿನ ಜನತೆಗೆ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ಯುವ ನಿಧಿ ಯೋಜನೆ ಕಾರ್ಯಕ್ರಮ ಉದ್ಘಾಟನೆ ಸಮಾರಂಭವನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಎಂದೆಂದೂ ಕಾಣದ ಜನಸಮೂಹವನ್ನು ಸೇರಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಚುನಾವಣಾ ಪೂರ್ವದಲ್ಲಿ ನೀಡಿದ ಭರವಸೆಯಂತೆ ಅಧಿಕಾರಕ್ಕೆ ಬಂದು 6 ತಿಂಗಳೊಳಗೆ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದು 4 ಗ್ಯಾರಂಟಿಗಳಾದ ರಾಜ್ಯದ ಎಲ್ಲ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಶಕ್ತಿ ಯೋಜನೆ, ಕುಟುಂಬದ ಯಜಮಾನಿಗೆ 2,000 ರೂಪಾಯಿ ತಿಂಗಳಿಗೆ, ಗೃಹಲಕ್ಷ್ಮಿ ಯೋಜನೆ, ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ ಉಚಿತ, ಗೃಹ ಜ್ಯೋತಿ, ಪ್ರತಿ ಸದಸ್ಯರಿಗೆ 10 ಕೆಜಿ ಅಕ್ಕಿ, ಅನ್ನಭಾಗ್ಯ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದ್ದು, 5ನೇ ಗ್ಯಾರಂಟಿ ಯೋಜನೆಯಾದ ನಿರುದ್ಯೋಗಿಗೆ ಭತ್ಯೆ ನೀಡುವ ಯುವ ನಿಧಿಗೆ ಯೋಜನೆಗೆ ಉದ್ಘಾಟನೆಗೆ ಆಗಮಿಸಿರತಕ್ಕಂಥ ನಮ್ಮ ಈಗ ಕಾರ್ಖಾನೆಯ ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿದಂಥ
ತಮ್ಮ ಅಮೃತಾಸ್ತ್ರದಿಂದ ಉದ್ಘಾಟನೆ ನೆರವೇರಿಸಿರುವ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಗ್ಯಾರಂಟಿ ಯೋಜನೆಗಳ ಸರ್ದಾರ, ಅನ್ನದಾತ ಪ್ರಭು, ಯುವಕರ ಆಶಾಕಿರಣ, ಬಡವರ ಬಂಧು ಹಾಗೂ ಸರ್ವಧರ್ಮ ಪ್ರಿಯ ನಾಯಕ, ಜನಮೆಚ್ಚಿದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರದ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರ ಹಿರಿಯ ನಾಯಕರಾದಂಥ KJ ಜಾರ್ಜ್ ಸಾಹೇಬರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಜವಾಬ್ದಾರಿಯನ್ನು ತಗೊಂಡು ಸಂಘಟನೆಯನ್ನು ಮಾಡಿದಂಥ ಕರ್ನಾಟಕ ವೈದ್ಯಕೀಯ ಶಿಕ್ಷಣ ಸಚಿವರು, ಕೌಶಲ್ಯಾಭಿವೃದ್ಧಿ ಸಚಿವರಾದಂಥ ಸ್ನೇಹಿತರಾದಂಥ ಶರಣಪ್ರಕಾಶ್ ಪಾಟೀಲ್ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೊಬ್ಬರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಬಹಳ ಜವಾಬ್ದಾರಿಯಿಂದ ಕೆಲಸವನ್ನು ನಿರ್ವಹಿಸಿದಂಥ ಡಾಕ್ಟರ್ MC ಸುಧಾಕರ್ ನನ್ನ ಆತ್ಮೀಯ ಸ್ನೇಹಿತರು, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಕಾರಣಕರ್ತರಾದಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಆತ್ಮೀಯ ಸ್ನೇಹಿತರಾದಂಥ ಮಧು ಬಂಗಾರಪ್ಪ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಮತ್ತೊಬ್ಬರು ಸ್ನೇಹಿತರು ಕರ್ನಾಟಕ ಸರ್ಕಾರದ ಯುವಜನ ಕ್ರೀಡಾ ಸಚಿವರು ಶ್ರೇಷ್ಠರಾದಂಥ ನಾಗೇಂದ್ರ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕರ್ನಾಟಕ ಸರ್ಕಾರದ ಮೀನುಗಾರಿಕೆ ಸಚಿವರಾದಂಥ ಮಂಗಳ ವೈದ್ಯ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು MLC ಆದಂಥ ಗೋವಿಂದರಾಜ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಮೇಲೆ ವರ್ಣರಂಜಿತ ಶಾಸಕರು ಸ್ನೇಹಿತರಾದಂಥ ಸಾಗರದ ಗೋಪಾಲ್ ಕೃಷ್ಣ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಿವಮೊಗ್ಗ ಲೋಕಸಭಾ ಸದಸ್ಯರು ಆತ್ಮೀಯರಾದಂಥ BY ರಾಘವೇಂದ್ರ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸ್ನೇಹಿತರಾದಂಥ ಶಾಸಕರಾದಂಥ ಶಿವಮೊಗ್ಗ ನಗರ ಚನ್ನಬಸಪ್ಪನವರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹೊನ್ನಾಳಿ ಕ್ಷೇತ್ರದ ಶಾಸಕರಾದಂಥ ಹಿರಿಯರಾದಂಥ ಶಾಸನಗೌಡರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಶಿವಮೊಗ್ಗ ಗ್ರಾಮಾಂತರ ಶಾಸಕಿ ಸೋದರಿ ಶಾರದಾ ಪುರಾನಾಯಕ್ ಅವರಿಗೂ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. MLC ಆದಂಥ ಸ್ನೇಹಿತರಾದಂಥ DS ಅರುಣ್ ಅವರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶೃಂಗೇರಿ ಶಾಸಕರಾದಂಥ ರಾಜೇಗೌಡರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ತರೀಕೆರೆ ಶಾಸಕರಾದಂಥ ಶ್ರೀನಿವಾಸ್ ಅವರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಚಿಕ್ಕಮಗಳೂರು ಶಾಸಕರಾದಂಥ ತಮ್ಮಣ್ಣವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಿರ್ಸಿ ಶಾಸಕರಾದಂಥ ಭೀಮಣ್ಣ ನಾಯಕ್ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ರೈತ ಬಾಂಧವರು, ಎಲ್ಲ ಸಮಾಜ ಸಂಘ ಸಂಸ್ಥೆಯ ಹಿರಿಯ ನಾಗರಿಕರುಗಳು ಮತ್ತು ಮುಖಂಡರುಗಳು, ಎಲ್ಲ ಚುನಾಯಿತ ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳು, ಪತ್ರಿಕಾ ಮಾಧ್ಯಮದವರು, TV ಮಾಧ್ಯಮದವರು ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯ ಡೈನಾಮಿಕ್ ಜಿಲ್ಲಾಧಿಕಾರಿಗಳು, ಡೈನಾಮಿಕ್ SP ಸಾಹೇಬರು, ಸರ್ಕಾರಿ ಎಲ್ಲ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಸ್ತ್ರೀಶಕ್ತಿ ಸಂಘದ ಮಹಿಳೆಯರು, ಕೂಲಿ ಕಾರ್ಮಿಕ ಬಂಧುಗಳು, ಯುವಕ ಮಿತ್ರರು, ವಿದ್ಯಾರ್ಥಿನಿಯರು ಮಿತ್ರರು ಮತ್ತು ನಮ್ಮ ಎಲ್ಲ ಅಭಿಮಾನಿಗಳು ಆಗಮಿಸಿರುವಂಥ ಎಲ್ಲರಿಗೂ ಸುಸ್ವಾಗತವನ್ನು ಕೋರುತ್ತಾ ಮತ್ತು ಈ ಕಾರ್ಯಕ್ರಮದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರುಗಳು, ಕಾರ್ಯಕರ್ತರುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋಕ್ಕೆ ಕಾರಣಕರ್ತರಾಗಿದ್ದೀರಾ. ತಮ್ಮೆಲ್ಲರಿಗೂ ವಂದಿಸುತ್ತಾ, ಅದೇ ರೀತಿ ಹಿರಿಯ ಅಧಿಕಾರಿಗಳಾದಂಥ ಶ್ರೀಮತಿ ಉಮಾ ಮಹಾದೇವನ್ನವರು, ಡಾಕ್ಟರ್ ರಾಗಪ್ರಿಯ ಅವರು,
ಜಗದೀಶ್ ಅವರು, ದಿಲೀಪ್ ಅವರು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿ ಬಂಧು ಮಿತ್ರರು, ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಪ್ರೀತಿಯ ಸೋದರ ಸೋದರಿಯರಿಗೂ, ಅಣ್ಣ ತಮ್ಮಂದರಿಗೂ, ಅಕ್ಕ ತಂಗಿಯರಿಗೂ ಶ್ರೇಷ್ಠಾಂಗ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತೇಳಿ ನಮ್ಮ ಮಧು ಬಂಗಾರಪ್ಪನವರಿಗೆ ವಹಿಸ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಾರ್ಟಿ. ವೇದಿಕೆ ಮೇಲೆ ಶೋಭಾಯಮಾನರಾಗಿರುವಂತಹ ಎಲ್ಲ ಮಹನೀಯರಿಗೆ, ಗಣ್ಯರಿಗೆ ಅತ್ಯಂತ ಸಂಭ್ರಮದಿಂದ, ಸಂತೋಷದಿಂದ ಸ್ವಾಗತವನ್ನ ಕೋರಿದಂತಹ, ಸ್ವಾಗತ ನುಡಿಗಳನ್ನ ವ್ಯಕ್ತಪಡಿಸಿದಂತಹ ಮಾನ್ಯ ಶಾಸಕರಾದ BK ಸಂಗಮೇಶ್ವರ ಅವರಿಗೂ ಕೂಡ ಅತ್ಯಂತ ಪ್ರೀತಿಯ ಶುಭ ಸ್ವಾಗತವನ್ನ ಕೋರೋಣ. ಬಂಧುಗಳೇ, ಇನ್ನು ನಮ್ಮನ್ನೆಲ್ಲ ಉದ್ದೇಶಿಸಿ ಸನ್ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಮಧು ಬಂಗಾರಪ್ಪನವರು ಮಾತಾಡ್ತಾರೆ. ಬಂಧುಗಳೇ, ಸ್ವಾಗತಿಸಿ ಶ್ರೀ ಮಧು ಬಂಗಾರಪ್ಪ. ಚಪ್ಪಾಳೆಗಳ ಮುಖೇನ ಶುಭ ಸ್ವಾಗತ ಶ್ರೀ ಎಸ್ ಮಧು ಬಂಗಾರಪ್ಪ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನನ್ನ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ಅದೇ ರೀತಿ ನನ್ನ ಅಣ್ಣನ ಸಮಾನರಾಗಿರ್ತಕ್ಕಂಥ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೂ ಕೂಡ ನನ್ನ ಗೌರವವನ್ನು ಕೊಡ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ನಾನು ಹೆಚ್ಚು ಸಮಯವನ್ನು ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಎಲ್ಲ ಹಿರಿಯ ಮಂತ್ರಿಗಳಿದ್ದಾರೆ, ನನ್ನ ಸೋದರ, ನನ್ನ ಸಹ ಸಚಿವರಿದ್ದಾರೆ, ವೇದಿಕೆ ಮೇಲೆ ಇರ್ತಕ್ಕಂಥ ಈ ಭಾಗದ ಸಂಸದರು ಆಗಿರ್ತಕ್ಕಂಥ ರಾಘವೇಂದ್ರ ಅವರೇ, ಶ್ರೀಯುತ ಶಾಸಕರಾಗಿರ್ತಕ್ಕಂಥ ಚೆನ್ನಿಯವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಅಧಿಕಾರಿ ವರ್ಗದವರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ವಿದ್ಯಾರ್ಥಿನಿಯರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಸ್ನೇಹಿತರೆ, ಪತ್ರಿಕಾ ಮಾಧ್ಯಮದವರೇ, ಇವತ್ತು ನನಗನ್ಸುತ್ತೆ ಶಿವಮೊಗ್ಗದಲ್ಲಿ ಒಂದು ಇತಿಹಾಸವನ್ನ ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ತಗೊಂಡಿದ್ದೀವಿ ಅಂತ ಹೇಳಿ. ಬಹಳ ಪವಿತ್ರವಾಗಿರ್ತಕ್ಕಂಥ, ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಏನು ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನದಂದು ಈ ಹೋರಾಟದ ನೆಲೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಆ ಮಾರ್ಗದರ್ಶನವನ್ನ ಕೊಟ್ಟಿರ್ತಕ್ಕಂಥ ರಾಷ್ಟ್ರಕವಿ ಕುವೆಂಪು ಅವರ ಒಂದು ಹುಟ್ಟಿನ ಒಂದು ಜಿಲ್ಲೆಯಲ್ಲಿ ಇವತ್ತು ನಮ್ಮ ಯುವನಿಧಿ ಕಾರ್ಯಕ್ರಮವನ್ನ ಏನು 5 ಭಾಗ್ಯದಲ್ಲಿ ಬಹಳ ಮುಖ್ಯ ನೀವು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಚಪ್ಪಾಳೆ ಮೂಲಕ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತ ಹೇಳಿ ಭಾವಿಸ್ತೀನಿ. ಈಗ 5 ಭಾಗ್ಯ, ನನಗೆ ಇನ್ನೊಂದು ಹೆಮ್ಮೆ ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ಸರ್ಕಾರ ಬರಲಿಕ್ಕೆ ಈ ಸರ್ಕಾರದ ಪೂರಕವಾಗಿ ನನ್ನನ್ನು ನಮ್ಮೆಲ್ಲರ ನಾಯಕರು, ಎಲ್ಲರೂ ಕೂಡ ರಾಷ್ಟ್ರೀಯ ನಾಯಕರು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಎಲ್ಲರೂ ಕೂಡ ನನಗೆ ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿ ಮಾಡಿದ್ರು. ಆ ಪ್ರಣಾಳಿಕೆಯ ಉಪಾಧ್ಯಕ್ಷನ ಎಲ್ಲ ಭಾಗ್ಯದಲ್ಲೂ ಕೂಡ ನಾನು ಕೂಡ ಶ್ರಮ ಪಟ್ಟು ಇವತ್ತು ಸರ್ಕಾರ ಇವತ್ತು ಬಂದಿದೆ, ಇವತ್ತು ರಾಜ್ಯದ ಜನರಿಗೆ ಈ ಕಾರ್ಯಕ್ರಮಗಳು ಮೂಡ್ತಾ ಇದೆ ಅಂತ ಹೇಳಿದ್ರೆ
ಆ ಏನು ಪ್ರಣಾಳಿಕೆಯಲ್ಲಿ ನನ್ನ ಸದಸ್ಯನಾಗಿ ಮಾಡಿದ್ರು ಅದು ನನ್ನ ಪುಣ್ಯ ಭಾಗ್ಯ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. 5 ಭಾಗ್ಯದಲ್ಲಿ ನಾನು ಹೆಚ್ಚು ನಮ್ಮೆಲ್ಲರ ರೈತರ ಪರವಾಗಿ ಈ ಕಡೆ ಭಾಗದ ಜನರ ಪರವಾಗಿ ಕರಾವಳಿ ಭಾಗದಲ್ಲಿ ಅದು ಕಾರವಾರ ಇರ್ಬೋದು, ಉಡುಪಿ ಇರ್ಬೋದು, ಮಂಗಳೂರು, ಚಿಕ್ಕಮಂಗ್ಳೂರು ಈ ಕಡೆ ಭಾಗದ ಸಂತ್ರಸ್ತರು ನಾವೇನಿದೀವಿ, ಯಾವತ್ತೂ ಕೂಡ ಕಾಡನ್ನ ಏನಲ್ಲಿ ಬೆಳೆದು ಹೊಟ್ಟೆಗೆ ಪಾಡಿಗೋಸ್ಕರ ನಾವು ದುಡಿತಾ ಇದ್ದೀವಿ
ಅವರಿಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ನಮ್ಮ ರಾಜ್ಯದ ಸರ್ಕಾರದಿಂದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಕೈ ಮುಗಿದು ಮನವಿಯನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ನಾನು ಇಷ್ಟೇ ಹೇಳೋದು, ಈ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನನಗೂ ಕೂಡ ಶಿಕ್ಷಣ ಸಚಿವನಾಗಿ ಮಾಡಿ ನಾನು ಒಂದು ಕಲ್ತಿದ್ದೀನಿ. ದೇವ್ರ ಕೆಲಸ ಏನು ಅಂತ ಹೇಳಿದ್ರೆ ಶಿಕ್ಷಣ ನಮ್ಮ ಮಕ್ಕಳಿಗೆ ಕೊಡ್ತಕ್ಕಂಥದ್ದೇ. ನಾವು ದೇವಸ್ಥಾನಕ್ಕೆ ಹೋಗ್ತೀವೋ ಏನೋ ಗೊತ್ತಿಲ್ಲ, ಆದರೆ ಮಕ್ಕಳಿಗೆ ಶಿಕ್ಷಣ ಕೊಡದೆ ದೇವರ ಕೆಲಸ ಅಂತ ನಿಟ್ಟಿನ ಮೇಲೆ ಅಂತ ಪುಣ್ಯದ ಕೆಲಸವನ್ನ ನೀವೆಲ್ಲರೂ ಕೂಡ ಹಿರಿಯರು ಇವತ್ತು ನನಗೆ ಕೊಟ್ಟಿದ್ದೀರಿ. ಒಬ್ಬ ಬಂಗಾರಪ್ಪರ ಮಗನಾಗಿ ಆ ಏನು ಪ್ರೀತಿ ವಿಶ್ವಾಸವನ್ನ ನಮ್ಮೆಲ್ಲ ಶಾಸಕರು ಮಿತ್ರರು ಕೂಡ ಕುಡ್ಕೊಂಡು ಏನು ಕೊಟ್ಟಿದ್ದೀರಿ, ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಇಂಥ ಐತಿಹಾಸಿಕವಾಗಿರ್ತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಇಡೀ ರಾಜ್ಯಕ್ಕೆ ನಮ್ಮ ಯುವಕರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಏನು ಯೋಜನೆಯನ್ನು ಮಾಡಿದಿರಿ, ಮತ್ತೊಮ್ಮೆ ನಮ್ಮ ವೈಯಕ್ತಿಕವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆ ಪರವಾಗಿ ಈ ರಾಜ್ಯದ ಏನು ಅರ್ಹತೆ 5 ಲಕ್ಷ ಜನರು ಅರ್ಜಿಯನ್ನು ಹಾಕಿ ಅರ್ಹತೆಯನ್ನು ತಗೊಳ್ಬೋದು ಅವ್ರ ಪರವಾಗಿ ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಿರ್ಬೋದು ಅಧಿಕಾರಿಯವರ ಪರವಾಗಿ ನಿಮಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕರ್ನಾಟಕದ ಜನತೆಗೆ ನೀಡಿದಂತಹ ವಿವಿಧ ಗ್ಯಾರಂಟಿಗಳ ಕುರಿತು ನಮಗೆ ತಿಳಿಸಿದ್ದಾರೆ. ಜೊತೆಗೆ ಇಲ್ಲಿನ ಜನತೆಯ ಆಶಯದ ಕೆಲವು ವಿಷಯಗಳನ್ನು ಸಹ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದಾರೆ. ನಾವೆಲ್ಲರೂ ಸಹ ಶ್ರೀ ಮಧು ಬಂಗಾರಪ್ಪ ಅವರಿಗೆ ಜೋರಾದ ಚಪ್ಪಾಳೆಯ ಮುಖೇನ ಧನ್ಯವಾದಗಳನ್ನು ಅರ್ಪಿಸೋಣ. ಥ್ಯಾಂಕ್ ಯು. ಬಂಧುಗಳೇ, ನಾವೆಲ್ಲರೂ ಅತ್ಯಂತ ಕಾತರದಿಂದ ಕಾಯುತ್ತಿರುವಂತಹ ಆ ಕ್ಷಣ ಸನ್ನಿಹಿತವಾಗಿದೆ. ಯುವ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಮೂಲಕ ನಿರುದ್ಯೋಗ ಭತ್ಯೆ ಪಾವತಿಯ ಚಾಲನಾ ಕ್ಷಣ ಇದೀಗ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ಮಾನ್ಯರು ಅಡಿಕೆ ಮುಂಬಾಳೆ ಅನಾವರಣಗೊಳಿಸೋದು ಮುಖೇನ ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ. ತೆಂಗಿನ ಹಿಂಗಾರವನ್ನ ಅನಾವರಣಗೊಳಿಸ್ತಾ ಇದ್ದಾರೆ. ಅದು ಕೊಳಗದಲ್ಲಿ ಭತ್ತ ತುಂಬಿ ನಿಂತಿದೆ. ನಮ್ಮ ಯುವ ಜನತೆಯ ಬದುಕಿನಲ್ಲೂ ಕೂಡ ಆರ್ಥಿಕ ಶಕ್ತಿ ಹೀಗೆ ತುಂಬಿ ನಳನಳಿಸಲಿ ಎನ್ನುವಂತಹ ಇರಾದೆ ಕರ್ನಾಟಕ ಸರ್ಕಾರವನ್ನ ಮುನ್ನಡೆಸ್ತಾ ಇರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರದು, ಹಾಗೆ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರದು, ಹಾಗೂ ಎಲ್ಲ ಸಚಿವರುಗಳದ್ದು. ಹೌದು, ವಿದ್ಯಾವಂತ ನಿರುದ್ಯೋಗ ಯುವಕ ಯುವತಿಯರಿಗೆ ಹಣಕಾಸಿನ ನೆರವನ್ನ ನೀಡಿ ಅವರಲ್ಲಿ ಆತ್ಮಸ್ಥೈರ್ಯವನ್ನು ಬೆಳೆಸಿ ಸ್ವಾವಲಂಬಿಗಳನ್ನಾಗಿಸಲು ಯುವ ನಿಧಿ ಯೋಜನೆ ಸಹಕಾರಿ ಬರಲಿ. ಬಂಧುಗಳೇ, ನಿಮ್ಮ ಜೋರಾದ ಚಪ್ಪಾಳೆಯ ಮುಖೇನ ಈ ಕಾರ್ಯಕ್ರಮದ ಐತಿಹಾಸಿಕ ಉದ್ಘಾಟನೆ ಮುಖ್ಯಮಂತ್ರಿಗಳು ಹಾಗೂ ಗಣ್ಯರಿಂದ. ಬಂಧುಗಳೇ, ಹೊಂಬಾಳೆ ಅರಳಿ ನಿಂತಿದೆ. ಯಾವುದೇ ಶುಭ ಕಾರ್ಯವಿರಲಿ ಅಲ್ಲಿ ಹೊಂಬಾಳೆಯನ್ನ ಮುಂಚೂಣಿಗೆ ತರುವಂಥದ್ದು ಸತ್ ಸಂಪ್ರದಾಯ. ಮಲೆನಾಡಿನ ಈ ಪರಂಪರೆಯಂತೆ ಸಂಪ್ರದಾಯದಂತೆ ಎಲ್ಲರ ಬದುಕಿನಲ್ಲೂ ಆರ್ಥಿಕ ಶಕ್ತಿ ತುಂಬಬೇಕು ಎನ್ನುವಂತಹ ಆಶಯದಿಂದ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಯುವ ನಿಧಿ ನೇರ ನಗದು ವರ್ಗಾವಣೆ ಮೂಲಕ ನಿರುದ್ಯೋಗ ಭತ್ಯೆ ಪಾವತಿಯ ಚಾಲನೆ ನೆರವೇರಿದೆ. ಇದೀಗ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ನೆರವೇರಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ತೆರಳುತ್ತಾ ಇದ್ದಾರೆ. ಬಂಧುಗಳೇ, ವಿವೇಕವಾಣಿ ಸ್ವಾಮಿ ವಿವೇಕಾನಂದರಿಗೆ ಪುಷ್ಪಾರ್ಚನೆ ಈ ದಿನ ರಾಷ್ಟ್ರೀಯ ಯುವ ದಿನ. ಈ ವಿವೇಕಾನಂದರ ಆಶೀರ್ವಾದ, ಅವರು ಹಾಕಿಕೊಟ್ಟಂತಹ ದಿಟ್ಟವಾದ ಹೆಜ್ಜೆಗಳು ನಮಗೆ ಸದಾ ಮಾರ್ಗದರ್ಶನವಾಗಲಿ ಅಂತ ರಾಜ್ಯದ ಜನತೆಯ ಪರವಾಗಿ ಇದೀಗ ಪುಷ್ಪಾರ್ಚನೆ. ವಿವೇಕವಾಣಿ ಎಲ್ಲೆಲ್ಲೂ ಮೊಳಗಬೇಕು. ಬಂಧುಗಳೇ, ಗಟ್ಟಿ ಗುಂಡಿಗೆಯನ್ನು ಪಡೆಯಿರಿ, ಕಷ್ಟಪಟ್ಟು ದುಡಿಯಿರಿ, ನೀವು ಗುರಿ ಸೇರುವುದು ನಿಶ್ಚಯ ಎಂದಿದ್ದಾರೆ ವೀರ ಸನ್ಯಾಸಿ ವಿವೇಕಾನಂದರು. ಹಾಗೆಯೇ ಒಂದು ಸಾಮಾನ್ಯ ಕೆಲಸವನ್ನ ಅತ್ಯುತ್ತಮವಾಗಿ ಮಾಡೋದ್ರಿಂದ ಶ್ರೇಷ್ಠ ಪ್ರತಿಫಲ ದೊರಕುತ್ತದೆ ಅಂತ ಸ್ವಾಮಿ ವಿವೇಕಾನಂದರು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ವಾಮಿ ವಿವೇಕಾನಂದರು ಆಡಿದಂತಹ ಒಂದೊಂದು ನುಡಿಗಳು ಸಹ ಅಂದಿಗೂ ಇಂದಿಗೂ ಮುಂದೆಯೂ ಸದಾ ಪ್ರೇರಕವಾಗಿರುತ್ತದೆ. ಬಂಧುಗಳೇ, ಹಿಂತಿರುಗಿ ನೋಡಬೇಡಿ, ಯಾವಾಗಲೂ ಮುನ್ನಡೆಯಿರಿ. ಅನಂತ ಶಕ್ತಿ, ಅನಂತ ಉತ್ಸಾಹ, ಅನಂತ ಸಾಹಸ ಮತ್ತು ಅನಂತ ತಾಳ್ಮೆ ಇವುಗಳಿದ್ದರೆ ಮಾತ್ರ ಮಹತ್ ಕಾರ್ಯಗಳನ್ನು ಸಾಧಿಸಲು ಸಾಧ್ಯ ಎಂದವರು ಸ್ವಾಮಿ ವಿವೇಕಾನಂದರು. ಬಂಧುಗಳೇ, ಇನ್ನು ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಬಿ ಪಾಟೀಲ್ ಅವರಿದ್ದ ಮಾತುಗಳು. ಸ್ವಾಗತಿಸಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್.
ಶರಣರ ನಾಡು ಶಿವಮೊಗ್ಗದಲ್ಲಿ ಯುವಕರ ಸ್ಫೂರ್ತಿದಾಯಕ ವಿವೇಕಾನಂದರ ಜಯಂತಿಯ ದಿವಸ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಯುವ ನಿಧಿ ಕಾರ್ಯಕ್ರಮದ ಲೋಕಾರ್ಪಣೆಗೆ ಆಗಮಿಸಿರ್ತಕ್ಕಂಥ ಈ ರಾಜ್ಯ ಕಂಡಿರ್ತಕ್ಕಂಥ ಅಪರೂಪದ ಮುಖ್ಯಮಂತ್ರಿಗಳು, ಬಡವರ ಬಂಧು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿ ಅವರೇ ಮತ್ತು ಕರ್ನಾಟಕ ರಾಜ್ಯದ ಒಬ್ಬ ಡೈನಮಿಕ್ ಲೀಡರ್ ಆಗಿರ್ತಕ್ಕಂಥ ಮತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಜಿ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಶ್ರಮಿಸಿ ಇದಕ್ಕೆ ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪಾಜಿ ಅವರೇ, ಕೆ.ಜೆ. ಜಾರ್ಜ್ ಅವರೇ, ಡಾಕ್ಟರ್ ಸುಧಾಕರ್ ಅವರೇ, ನಾಗೇಂದ್ರ ಅವರೇ ಮತ್ತು ಮೊಳಕಾಲ್ ವೈದ್ಯನವರೇ ಮತ್ತು ಸಂಸತ್ ಸದಸ್ಯರಾಗಿರ್ತಕ್ಕಂಥ ರಾಘವೇಂದ್ರ ಅವರೇ, ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಚನ್ನಬಸಪ್ಪನವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರೇ, ಅಧಿಕಾರಿ ಮಿತ್ರರೇ ಮತ್ತು ಎಲ್ಲ ಆತ್ಮೀಯ ಬಂಧುಗಳೇ, ವಿಶೇಷವಾಗಿ ಇವತ್ತು ಶಿವಮೊಗ್ಗ ನಗರದ ಫ್ರೀಡಂ ಪಾರ್ಕಿನಲ್ಲಿ ಈ ಒಂದು ಕಾರ್ಯಕ್ರಮ ಈ ರಾಜ್ಯದ ಯುವಕರಿಗೆ ಒಂದು ಮಹಾನ್ ಕೊಡುಗೆಯನ್ನು ನಮ್ಮ ಸರ್ಕಾರ ಕೊಡಲಿಕ್ಕೆ ಮುಂದಾಗಿದೆ. ಅದರಲ್ಲಿ ವಿಶೇಷವಾಗಿ ಯುವ ನಿಧಿ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಸುಮಾರು 70,000 ವಿದ್ಯಾರ್ಥಿನಿಯರು ಇದಕ್ಕೆ ಈಗಾಗಲೇ ಎನ್ರೋಲ್ಮೆಂಟ್ ಆಗಿದೆ ಮತ್ತು ಸುಮಾರು 5 ಲಕ್ಷ ಇವತ್ತು ವಿದ್ಯಾರ್ಥಿನಿಯರು ಯಾರು ಡಿಗ್ರಿ ಮತ್ತು ಡಿಪ್ಲೊಮಾ 22-23ರಲ್ಲಿ ಪಾಸ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಕ್ಕಂಥ ಅವಕಾಶ ಇದೆ. ಅದಕ್ಕಾಗಿ ನಾನು ವಿಶೇಷವಾಗಿ ಇವತ್ತು ಏನು ಇಲ್ಲಿ ಬಂದಿರತಕ್ಕಂಥ ಯುವಕರು ಮತ್ತು ಯುವತಿಯರಿಗೆ ನನ್ನ ಮನವಿ ಏನಿದೆ ಅಂದರೆ, ತಾವೆಲ್ಲರೂ ಕೂಡ ಈ ಒಂದು ಸೇವಾ ಸಿಂಧು ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಾವು ಡಿಗ್ರಿ ಹೋಲ್ಡರ್ಗೆ 3,000 ರೂಪಾಯಿ ಪ್ರತಿ ತಿಂಗಳಿಗೆ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಪ್ರತಿ ತಿಂಗಳಿಗೆ 2 ವರ್ಷ ತನಕ ಕೊಡ್ತಕ್ಕಂಥ ಇದೇನು ಯುವ ನಿಧಿ ಕಾರ್ಯಕ್ರಮ ಇದೆ, ಇದರ ಲಾಭವನ್ನು ತಾವು ತೆಗೆದುಕೊಳ್ಳಬೇಕು. ನಮ್ಮ ಸರ್ಕಾರದ ಗುರಿ ಕೇವಲ ನಿರುದ್ಯೋಗಿ ಯುವಕರಿಗೆ ಹಣ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ. ನಮ್ಮ ಸರ್ಕಾರದ ಗುರಿ ಈ ನಿರುದ್ಯೋಗಿ ಯುವಕರಿಗೆ ಈ ಯುವ ನಿಧಿಯ ಜೊತೆ ಅವರಿಗೆ ನಾವು ಕೌಶಲ್ಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅವರಿಗೆ ಎಂಪ್ಲಾಯಬಲ್ ಸ್ಕಿಲ್ ಅನ್ನು ಕೊಟ್ಟು ಅವರಿಗೆ ಪ್ಲೇಸ್ಮೆಂಟ್ ಮಾಡ್ತಕ್ಕಂಥ ಉದ್ದೇಶ ಕೂಡ ಇದೆ. ಅದಕ್ಕಾಗಿ ನೀವು ಯಾರ್ಯಾರು ಸೇವಾ ಸಿಂಧು ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀರಿ ಅವ್ರಿಗೆಲ್ಲರೂ ಕೂಡ ನಮ್ಮ ಸ್ಕಿಲ್ ಕನೆಕ್ಟ್ ಪೋರ್ಟಲಲ್ಲಿ ಅವ್ರಿಗೆ ಆನ್ ಬೋರ್ಡ್ ಅನ್ನು ತಂದು ನಿಮಗೆ ಯಾವುದು ಎಂಪ್ಲಾಯಬಲ್ ಸ್ಕಿಲ್ ನಿಮಗೆ ಇಷ್ಟ ಇದೆ ಅದನ್ನು ಕೊಟ್ಟು ನಿಮಗೆ ಪ್ಲೇಸ್ಮೆಂಟ್ ಅನ್ನು ಮಾಡಿಸ್ತಕ್ಕಂಥ ಸದುದ್ದೇಶ ಈ ಸರ್ಕಾರದಿದೆ. ಈ ಸರ್ಕಾರದ ಉದ್ದೇಶ ಮಾನ್ಯ ಮುಖ್ಯಮಂತ್ರಿಗಳ ದೇಶದಲ್ಲಿ ನಿರುದ್ಯೋಗ ಒಂದು ಬಹಳ ದೊಡ್ಡ ಸಮಸ್ಯೆ ಇದೆ. ಅದಕ್ಕೆ ನಾನು ಇಲ್ಲಿರ್ತಕ್ಕಂಥ ಎಲ್ಲ ಮನವಿ ಏನು ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ಯಾರು ನಿರಾಶರಾಗಬಾರ್ದು. ಖಂಡಿತವಾಗಿ ಈ ಸರ್ಕಾರ ನಿಮ್ಮ ಜೊತೆ ಇದೆ. ನಿಮಗೆ ಯುವ ನಿಧಿಯ ಇವತ್ತು ಹಣದ ಜೊತೆಗೆ ನಿಮಗೆ ನಾವು ಕೌಶಲ್ಯವನ್ನು ಕೂಡ ಕೊಡ್ತೀವಿ ಮತ್ತು ನಿಮಗೆ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ ಮತ್ತು ಹೊರಗಿನ ದೇಶಗಳಲ್ಲೂ ಕೂಡ ಪ್ಲೇಸ್ಮೆಂಟ್ ಕೊಡಿಸೋದಕ್ಕೆ ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು ನಿಮ್ಮ ಜೊತೆಗಿದೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಹುಡುಕ್ತೀವಿ. ದಯವಿಟ್ಟು ತಾವೆಲ್ಲರೂ ಯುವ ನಿಧಿಗೆ ಎನ್ರೋಲ್ ಆಗಿ ಇದರ ಲಾಭವನ್ನು ಪಡಿಬೇಕು ಮತ್ತು ಕರ್ನಾಟಕ ರಾಜ್ಯದ ಯುವಕರ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಯುವ ನಿಧಿ ಕಾರ್ಯಕ್ರಮಕ್ಕೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ನಾವು ನೀವು ಸೇರಿ
ಅಧ್ಯಾಯಕ್ಕೆ ಸುಸ್ವಾಗತ. ನಮ್ಮ ವಿದ್ಯಾವಂತ ನಿರುದ್ಯೋಗಿ ಯುವಕರನ್ನು ಸಬಲೀಕರಣಗೊಳಿಸಲು ಕರ್ನಾಟಕ ಸರ್ಕಾರವು ಯುವ ನಿಧಿ ಅನ್ನೋ ಯೋಜನೆಯನ್ನು ಪ್ರಸ್ತುತಪಡಿಸುತ್ತಿದೆ. ಸುಮಾರು 2 ವರ್ಷಗಳ ಕಾಲ ಸರ್ಕಾರ ಈ ಸಹಾಯ ಹಸ್ತವನ್ನು ನೀಡುತ್ತದೆ. ಇಷ್ಟೇ ಅಲ್ಲದೆ ಕೌಶಲ್ಯ ತರಬೇತಿ, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಉದ್ಯೋಗ ಪಡೆಯಲು ತರಬೇತಿ, ಉದ್ಯೋಗ ಮೇಳಗಳನ್ನು ನಡೆಸುವ ಮೂಲಕ ಯುವ ಜನತೆಗೆ ಉದ್ಯೋಗಾವಕಾಶ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಕೂಡ ಸರ್ಕಾರ ಶ್ರಮಿಸುತ್ತಿದೆ. ಬದುಕಿನ ಕಷ್ಟಗಳು ಕೆಲವೊಂದು ಬಾರಿ ಕೆಲವರನ್ನ ಸದೃಢವಾಗಿ ನಿಲ್ಲುವಂತೆ ಮಾಡ್ತವೆ. ನಮ್ಮ ದೊಡ್ಡಬಳ್ಳಾಪುರದ ಪೂಜಾ ಇದಕ್ಕೆ ಹೊರತಲ್ಲ. ಅಪ್ಪನ ಕಷ್ಟಕ್ಕೆ ಸ್ವಲ್ಪ ಮಟ್ಟಿಗಾದ್ರೂ ತನ್ನ ಹೆಗಲು ಕೊಡಬೇಕು, ಮನೆ ಜವಾಬ್ದಾರಿ ತಗೋಬೇಕು ಅನ್ನೋ ಆಸೆ. ಕಾಲೇಜ್ ಮುಗಿದ್ಮೇಲೆ ಮನೇಲಿ ಇದ್ದೀನಿ, ಕೆಲ್ಸಕ್ಕೆಲ್ಲ ಇಂಟರ್ವ್ಯೂಗೆ ಹೋಗ್ತಾ ಇದ್ದೆ. ಹಾಗಂತ ಅವಳು ಧೃತಿಗೆಟ್ಟಿಲ್ಲ. ನಿರಂತರ ಪ್ರಯತ್ನ ಸಾಗಿದೆ. ಸರ್ಕಾರ ಕೂಡ ಈಗ ಯುವ ನಿಧಿ ಯೋಜನೆಯ ಮೂಲಕ ಪೂಜಾಳಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ತುಂಬಿದೆ. ಈ ಯುವ ನಿಧಿ ಬಂತು, ಯುವ ನಿಧಿಯಿಂದ 3,000 ರೂಪಾಯಿ ಕೊಡ್ತಾರೆ ಪದವಿ ಮಾಡಿದವ್ರಿಗೆ ಅಂತ ಹೇಳಿದ್ರು. ಇದರಿಂದ ಸ್ವಲ್ಪ ಖುಷಿ ಆಯ್ತು ಸರ್. ಯಾಕಂದ್ರೆ ಇಂಟರ್ವ್ಯೂಗೆ ಹೋಗ್ಬೇಕು, ಅಪ್ಲಿಕೇಶನ್ಸ್ ಹಾಕ್ಬೇಕು, ಅಲ್ಲಿಗೆಲ್ಲ ಹೋಗಿ ಬರ್ಬೇಕಂದ್ರೆ ಸ್ವಲ್ಪ ದುಡ್ಡು ಅದು ಇದು ಖರ್ಚು ಇರುತ್ತಲ್ಲ ಸರ್. ಆ 3,000 ರೂಪಾಯಿ ಅದಕ್ಕೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ಸುಂದರ ಆರಂಭವು ಕರ್ನಾಟಕ ರಾಜ್ಯದ ಯುವಕರಿಗೆ ಸರ್ಕಾರವು ನೀಡುತ್ತಿರುವ ಅಚಲವಾದ ಸಮರ್ಪಣೆ ಹಾಗೂ ಶ್ರದ್ಧೆಗೆ ಸಾಕ್ಷಿಯಾಗಿದೆ. ಯುವ ಜನತೆಯ ಕನಸುಗಳನ್ನು ಸಶಕ್ತಗೊಳಿಸಲು, ಅವುಗಳಿಗೆ ಸಾಕಾರ ರೂಪ ಕೊಡಲು ಈ ಯೋಜನೆಯ ಮೂಲಕ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ. ಜಮೀನು ಯಾವುದೂ ಇಲ್ಲ, ಕೂಲಿ ಮಾಡಿ ಜೀವನ ಮಾಡಬೇಕು. ಜೊತೆಗೆ ರೀಸೆಂಟ್ ಆಗಿ ಈ ತರ ಪ್ರಾಬ್ಲಮ್ಗಳು, ಹೆಲ್ತ್ ಪ್ರಾಬ್ಲಮ್ಗಳು ತುಂಬಾನೇ ಆಯ್ತು. ಇಷ್ಟೆಲ್ಲ ಕಷ್ಟ ಇದ್ರು ಒಳ್ಳೆ ರಿಸಲ್ಟ್ ತಂದಿರ, ಒಳ್ಳೆ ಕಾಲೇಜ್ ಓದಿದಾವಲ್ಲ ಅಂತ ಖುಷಿ ಪಡ್ತೀವಿ. ಬೇಜಾರು ಸಂಗತಿ ಅಂದ್ರೆ ಒಂದು ಕೆಲಸ ಹುಡುಕ್ತಾ ಇದ್ದಾನೆ, ಕೆಲಸ ಆಗ್ಲಿಲ್ಲ ಅನ್ನೋದೊಂದು ಬೇಜಾರಾಯ್ತು. ಎಲ್ಲರೂ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂದ್ರು ಈಗ ಹೋಗಿ ಬರ್ತೀನಿ ಅಂದ್ರೆ ತುಂಬಾ ಖರ್ಚಾಗುತ್ತೆ. ಬಸ್ ಚಾರ್ಜಸ್ ಎಲ್ಲ ನಮಗೆ ತುಂಬಾ ಖರ್ಚಾಗುತ್ತೆ. ಮತ್ತೆ ನಾವು ಒಂದಿನ ಇಂಟರ್ವ್ಯೂ ಲೇಟ್ ಆಯ್ತು, ಸ್ಟೇ ಆಗಬೇಕು ಅಂದ್ರೆ ರೂಮ್ಸ್ ಎಲ್ಲ ಮಾಡಬೇಕು, ಊಟ ತಿಂಡಿ ತುಂಬಾ ಖರ್ಚಾಗ್ತಿತ್ತು. ಈ ಗೌರ್ಮೆಂಟ್ ಇಂದ ಯುವ ನಿಧಿ ಸ್ಕೀಮಲ್ಲಿ 1,500 ಕೊಡ್ತಾ ಇದ್ದಾರೆ. ಅದು ನಮಗೆ ಆ ಖರ್ಚುಗಳಿಗೆ ಯೂಸ್ ಆಗುತ್ತೆ. ಅದನ್ನ ನಾನು ಸೇವ್ ಮಾಡ್ಕೊಂಡು ಇಂಟರ್ವ್ಯೂಗೋಸ್ಕರ ಬಳಸ್ಕೊಳ್ತೀನಿ. ಸರ್ 1,500 ಅಂತಲ್ಲ, ಆ ಅಮೌಂಟ್ ನಮ್ಮಂಥವ್ರಿಗೆ ಒಂದು ಹೆಲ್ಪ್ ಆಗುತ್ತಲ್ಲ, ಅದೇ ಇದು ಸರ್. ಏನಾದ್ರು ಒಂದು ರೂಪಾಯಿ ಆದ್ರೂ ಅದು ಅಮೌಂಟ್ ಹೆಲ್ಪ್ ನೇಚರ್ ಇದ್ದಾಗ ನಮ್ಮಂಥ ಬಡಪಾಯಿ ಮಕ್ಕಳಿಗೆ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತಲ್ಲ ಅಂತ ನಮಗೆ ತುಂಬ ಖುಷಿ ಇದೆ ಸರ್. ಯುವ ನಿಧಿ ಸ್ಕೀಮ್ ತಂದು ಸರ್ಕಾರ ಒಂದು ತುಂಬ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ಬೋದು. ನಮ್ಮಂಥ ಬಡ ಮಕ್ಕಳಿಗೆ ಒಂದೊಂದು ಪರಿಸ್ಥಿತಿಯಲ್ಲಿ ನಮ್ಗೆ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೂ ದುಡ್ಡಿರಲ್ಲ. ಈ ಗೌರ್ಮೆಂಟಿಂದ ಈಗ ಯುವ ನಿಧಿ ಸ್ಕೀಮಲ್ಲಿ 1,500 ಕೊಡ್ತಾ ಇದ್ದಾರೆ. ಅದರಿಂದ ನಾವು ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿ ನಮ್ಗೆ ಕೆಲಸ ಸಿಕ್ಕರೆ ನಮ್ಮ ಜೀವನನೇ ಒಂದು ರೂಪಿಸ್ಕೊಳ್ಳೋಂಥ ಒಂದು ಅವಕಾಶ ಇದೆ. ಯುವ ಜನತೆ ತಮ್ಮ ಜೀವನದ ಸವಾಲುಗಳನ್ನ, ಸಂಕಷ್ಟಗಳನ್ನ ಎದುರಿಸಿ ನಿಲ್ಲೋಕೆ ಯುವ ನಿಧಿ ಯೋಜನೆ ಬೆಳಕಾಗಿ ಬಂದಿದೆ ಅಂದ್ರೆ ಖಂಡಿತ ಅದು ಅತಿಶಯೋಕ್ತಿ ಅಲ್ಲ. ಟೈಲರಿಂಗ್ ಮಾಡಿ ನಾನು ಮಣಿತ ನಡೆಸಬೇಕು, ಅವ್ರ ಸ್ಕೂಲ್ಗೆ ಕಲಿಸ್ಬೇಕು, ಅವ್ರಿಗೆ ಫೀಸ್ ತುಂಬಬೇಕು. ಈ ಥರ ಭಾಳ ಪ್ರಾಬ್ಲಮ್ ಆಗ್ತಿತ್ತು ನನಗೆ. ಪರಿಸ್ಥಿತಿ ನೋಡಿ ನನ್ನ ಮಗನ ಖುದ್ದಾಗಿ, ಅಪ್ಪ ನಮಗೆ ಪರಿಸ್ಥಿತಿ ಭಾಳ ಇದೈತಿ, ಫೀಸ್ ತುಂಬೋದು ಆಗೋದಿಲ್ಲ, ನಾನು ಇಲ್ಲಿಗೆ ಮುಗಿಸ್ತೀನಿ ಅಂತ ಹೇಳಿ ನನ್ನ ಮಗ ಅಲ್ಲಿಗೆ ಬಿಟ್ಟ. ನನ್ನ ಡಿಪ್ಲೊಮಾ ಕಂಪ್ಲೀಟ್ ಆಗೈತೆ ಸರ್. ಈಗ ಜಾಬ್ ಹುಡುಕಾಕ ಬೇರೆ ಬೇರೆ ಲೊಕೇಶನ್ ಹೋಗಕ್ ಬರ್ತೀವಿ ಸರ್. ಅದಕ್ಕೆ ಸಂಬಂಧ ರೊಕ್ಕ ಮನ್ಯಾಗ ಕೇಳಕ್ ಚಲೋ ಅನ್ಸಂಗಿಲ್ಲ. ಮೊದಲ ನಮ್ಮ ಅಪ್ಪ ಟೇಲರ್ ಅದಾರ, ಅವ್ರು ದುಡಿದ ಅವ್ರಿಗೆ ಇದಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತೆ ಸರ್. ಅದಕ್ಕೆ ಈಗ ನನಗೆ ಆನ್ಲೈನ್ ಒಳಗೆ ಅಪ್ಲಿಕೇಶನ್ಸ್ ಹಾಕಾಕ, ಅದ್ರ ಬಗ್ಗೆ ಜಾಬ್ಸ್ ಬಗ್ಗೆ ಬುಕ್ಸ್ ಮ್ಯಾಗಝಿನ್ಸ್ ತಗೊಂಡಾಕ, ಅದೆಲ್ಲ ಸಣ್ಣ ಪುಟ್ಟ ರೊಕ್ಕ ಇರೋಲ್ಲ, ಮನ್ಯಾಗ ಕೇಳಕ್ ಚಲೋ ಅನ್ಸಂಗಿಲ್ಲ ಸರ್. ಮೊದಲು ನಂಗೆ ಭಾಳ ಕಷ್ಟಪಡ್ತಿದ್ದೆ, ಪ್ರಾಬ್ಲಮ್ಸ್ ಆಗ್ತಿದ್ವಿ. ಈಗ ಸರ್ಕಾರ ಯುವ ನಿಧಿ ಯೋಜನೆ ಸ್ಕೀಮ್ ಚಾಲೂ ಮಾಡ್ಯಾರ. ಅದ್ರ ಸಂಬಂಧ ನಂಗೆ ಭಾಳ ಅನುಕೂಲ ಆಗಿದ್ದಿದೆ. ಅದರ ಸಂಬಂಧ ಸರ್ಕಾರಿಗೆ ಭಾಳ ಧನ್ಯವಾದಗಳು. ಯುವ ನಿಧಿ ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಯುವಜನತೆಯನ್ನು ಸಬಲೀಕರಣಗೊಳಿಸಿ ಅವರಲ್ಲಿ ಆತ್ಮವಿಶ್ವಾಸ ತುಂಬುವ ಕೆಲಸವನ್ನು ಯುವ ನಿಧಿ ಯೋಜನೆಯ ಮೂಲಕ ಮಾಡಲಾಗುತ್ತಿದೆ. ರಾಜ್ಯದ ಯುವಜನರ ಈ ರಾಷ್ಟ್ರೀಯ ಯುವ ದಿನದ ಸುಸಂದರ್ಭದಂದು ಯುವ ನಿಧಿ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಿ. ಸುಭದ್ರ ಭವಿಷ್ಯ ನಿಮ್ಮದಾಗಲಿ. ಚುನಾವಣಾ ಮುನ್ನ 5 ಗ್ಯಾರಂಟಿಗಳನ್ನು ತಮಗೆ ನೀಡಿದ್ದೆವು, ನುಡಿದಂತೆ ನಡೆದಿದ್ದೇವೆ.
ಕೊನೆ ಗ್ಯಾರಂಟಿ ಯುವ ನಿಧಿ. ಈ 5 ಬೆರಳು ಸೇರಿ ಒಂದು ಮುಷ್ಟಿ ಆಯಿತು. 5 ಗ್ಯಾರಂಟಿಗಳು ಸೇರಿ ಕೈ ಗಟ್ಟಿಯಾಯಿತು. ಆದ್ರಿಂದ 12ನೇ ತಾರೀಕು ವಿವೇಕಾನಂದರ ಜಯಂತಿ ದಿನ ಶಿವಮೊಗ್ಗದಲ್ಲಿ ನಿರುದ್ಯೋಗಿ ಯುವಕರಿಗೆ ಅವರ ಅಕೌಂಟ್ಗೆ ಹಣವನ್ನ ತಲುಪಿಸಲು ತೀರ್ಮಾನವನ್ನ ಮಾಡಿದ್ದೇವೆ. ದಯವಿಟ್ಟು ತಪ್ಪದೆ ತಾವು ನೋಂದಾಯಿಸಿಕೊಳ್ಬೇಕು. ಯುವ ಜನತೆಯ ಸಬಲೀಕರಣ ಹಾಗೂ ಅವರ ಸುಭದ್ರ ಭವಿಷ್ಯದ ಹಿತದೃಷ್ಟಿಯಿಂದ ನಮ್ಮ ಸರ್ಕಾರ ಯುವ ನಿಧಿ ಅನ್ನೋ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಾರಿಗೊಳಿಸಿದೆ. 2022-23ನೇ ಸಾಲಿನಲ್ಲಿ ಪದವಿ ಹಾಗೂ ಡಿಪ್ಲೊಮಾ ತೇರ್ಗಡೆಯಾಗಿ ಉದ್ಯೋಗ ಹುಡುಕುತ್ತಿರುವ ಯುವ ಜನತೆಗೆ ನಿರುದ್ಯೋಗ ಭತ್ಯೆ ನೀಡಲಾಗುತ್ತದೆ. ಪದವೀಧರರಿಗೆ 3,000 ರೂಪಾಯಿ ಹಾಗೂ ಡಿಪ್ಲೊಮಾ ಮುಗಿಸಿ ಉದ್ಯೋಗ ಹುಡುಕುತ್ತಿರುವವರಿಗೆ 1,500 ರೂಪಾಯಿ ನಿರುದ್ಯೋಗ ಭತ್ಯೆ ನೀಡಲಾಗುತ್ತದೆ. ಇಷ್ಟೇ ಅಲ್ಲದೆ ಅವರಿಗೆ ಕೌಶಲ್ಯ ತರಬೇತಿ ಹಾಗೂ ಉದ್ಯೋಗ ಮೇಳ ಆಯೋಜಿಸುವ ಮೂಲಕ ಉದ್ಯೋಗಾವಕಾಶ ಕಲ್ಪಿಸಲಾಗುತ್ತದೆ. ಯುವ ಜನತೆಯ ದೇಶದ ಆಸ್ತಿ. ಯುವ ನಿಧಿ ಅವರಿಗೆ ಸುಂದರ ಭವಿಷ್ಯ ಕಲ್ಪಿಸುವ ಮೂಲಕ ನಮ್ಮ ಸರ್ಕಾರ ಯುವ ಶಕ್ತಿ ರಾರಾಜಿಸುವಂತೆ ಮಾಡಲಿ. ಕರ್ನಾಟಕದ ಯುವ ಜನರೇ, ಬನ್ನಿ ಎಲ್ಲರೂ ಒಗ್ಗೂಡಿ ನಿಮ್ಮ ಸುಂದರ ಭವಿಷ್ಯಕ್ಕೆ ಮುನ್ನುಡಿ ಬರೆಯಿರಿ. ಸದೃಢವಾಗಿ ನಿಲ್ಲಿ, ದೊಡ್ಡ ಕನಸುಗಳನ್ನು ಕಾಣಿರಿ. ಯುವ ನಿಧಿ ಯೋಜನೆಯ ಮೂಲಕ ನಿಮ್ಮ ಪ್ರತಿಭೆ ಹಾಗೂ ಸಾಮರ್ಥ್ಯವನ್ನು ಒರೆಗೆ ಹಚ್ಚಿ ಯಶಸ್ಸು, ಸಬಲೀಕರಣ ಮತ್ತು ವಿಪುಲ ಅವಕಾಶಗಳು ನಿಮ್ಮನ್ನು ಅರಸಿ ಬರಲಿ. ಯುವ ನಿಧಿ ಭವಿಷ್ಯದ ಯುವ ಜನಾಂಗವನ್ನು ನಿಜವಾಗಿಯೂ ನಿಧಿಯಾಗಿಸಲಿ. ಕರ್ನಾಟಕ ಇನ್ನಷ್ಟು ಸಮೃದ್ಧವಾಗಿ ಬೆಳಗಲಿ. ಬಂಧುಗಳೇ, ಮತ್ತೊಮ್ಮೆ ಸಹಾಯವಾಣಿನ ಮರಿಬೇಡಿ. ಯಾವುದೇ ರೀತಿಯಾದಂತಹ ಸಮಸ್ಯೆ, ಡೌಟ್ ಇದ್ರೆ 1800-599-9918 1800-599-9918 ಈ ನಂಬರ್ ಅನ್ನ ಗುರುತಾಕೊಳ್ಳಿ. ಹಾಗೆ ಬಂಧುಗಳೇ, ನೀವಿನ್ನೂ ಅರ್ಜಿಯನ್ನ ಸಲ್ಲಿಸದೇ ಇದ್ದ ಪಕ್ಷದಲ್ಲಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನಿಮ್ಮ ಅರ್ಜಿಗಳನ್ನ ಈಗಲೇ ಸಲ್ಲಿಸುವಂತಹ ಪ್ರಯತ್ನವನ್ನ ಮಾಡಿ. ಬಂಧುಗಳೇ, ಇನ್ನೀಗ ಅರ್ಹ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆಯ ಸಾಂಕೇತಿಕ ಚೆಕ್ ಅನ್ನ ವಿತರಿಸಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ಮೊಟ್ಟ ಮೊದಲನೇದಾಗಿ ಈಗಾಗಲೇ ಪುನೀತ್ ಬಂದ್ಬಿಟ್ಟಿದ್ದಾರೆ. ಅವರಾಗ್ಲೇ ಪುನೀತ್ ಅವರು ಕಡೂರು ತಾಲೂಕಿನವರು, ಚಿಕ್ಕಮಗಳೂರು ಜಿಲ್ಲೆಯವರು, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಕರ್ನಾಟಕ. ಜೋರಾದ ಚಪ್ಪಾಳೆ ಬರಲಿ ಎಲ್ಲ ಫಲಾನುಭವಿಗಳಿಗೆ. ಮೊದಲ ಫಲಾನುಭವಿಯಾಗಿ ಬಂದಿದ್ದಾರೆ ಪುನೀತ್ ಬಿಎಸ್, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಕರ್ನಾಟಕ. ಮುಂದೆ ಕುಮಾರ ಜೆಬಿ, ಚಿತ್ರದುರ್ಗ ಜಿಲ್ಲೆಯಿಂದ ಕುಮಾರ ಜೆಬಿ ಅವರು ಫಲಾನುಭವಿಯಾಗಿದ್ದಾರೆ, ದಾವಣಗೆರೆ ಯೂನಿವರ್ಸಿಟಿ ದಾವಣಗೆರೆಯಿಂದ. ಅದಾದ ಮೇಲೆ ದರ್ಶನ್ SR, ಇವರು ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಕರ್ನಾಟಕ ಸ್ಟೇಟ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೂರತ್ಕಲ್ ಕರ್ನಾಟಕದಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ದರ್ಶನ್ ನಂತರ ಪ್ರತಿಮಾ ಹನುಮಂತೇಗೌಡ ಮರಿಗೌಡ ಹಾವೇರಿಯಿಂದ ಬಂದಿದ್ದಾರೆ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರು. ಪ್ರತಿಮಾ ಅವರ ನಂತರ ಪೂಜಾ ಎನ್. ಸಮಯದ ಅಭಾವ ಇರೋದ್ರಿಂದ ಎಲ್ಲ ಹೆಸರುಗಳನ್ನ ಒಟ್ಟಿಗೆ ಹೇಳ್ತಾ ಇದ್ದೀವಿ. ಪೂಜಾ ಎನ್ ಇವರು ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ರೂರಲ್, ಹಾಗೇನೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಪೂಜಾ. ಮುಂದೆ ಮೊಯ್ನಾರ್ ಮುಲ್ಲಾ ಹುಬ್ಬಳ್ಳಿಯಿಂದ ಬಂದಿದ್ದಾರೆ, ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಕರ್ನಾಟಕ ಇಲ್ಲಿ ವ್ಯಾಸಂಗವನ್ನು ಮಾಡಿದ್ದಾರೆ ಮೊಯ್ನಾರ್ ಮುಲ್ಲಾ ಅವರ ನಂತರ ಕಡೆಯಲ್ಲಿ ಬೆನಕ ವಿಕೆ ಇವರು ಸಕಲೇಶ್ಪುರ ತಾಲೂಕಿನವರು, ಹಾಸನ ಜಿಲ್ಲೆಯವರು, ಡಿಪ್ಲೊಮಾ ವ್ಯಾಸಂಗ ಮಾಡ್ತಾ ಇದ್ದಾರೆ, ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಕರ್ನಾಟಕ. ಈ ಫಲಾನುಭವಿಗಳಿಗೆ ಎಲ್ಲರೂ ಸೇರಿ ಒಟ್ಟಾಗಿ ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮ ಬೆಂಬಲವನ್ನ ತೋರಿಸಬೇಕಾಗಿ ವಿನಂತಿ. ಹಿಂದೆ ಇರತಕ್ಕಂಥ ಎಲ್ಲ ಸ್ನೇಹಿತರು ಸಹ ಯಾವುದೇ ಸಂಕೋಚ ಇಲ್ಲದೆ ಜೋರಾದ ಕರ್ತಾಟವನ್ನು ಮಾಡಿ. ಬಂಧುಗಳೇ, ಕರ್ನಾಟಕ ಸರ್ಕಾರ ಭರವಸೆ ಕೊಟ್ಟ ಹಾಗೆ 5ನೇ ಗ್ಯಾರಂಟಿ ಯೋಜನೆ ಯುವ ನಿಧಿಯ ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಚೆಕ್ ಅನ್ನ ವಿತರಣೆ ಮಾಡಲಾಗಿದೆ. ಇನ್ನೀಗ ಅವರ ಮೊಬೈಲ್ ಸಂಖ್ಯೆಗಳಿಗೆ ಸಂದೇಶ ಬಂದಿದೆ, ಹಣ ಪಾವತಿಯಾಗಿರುವಂತಹ ಮಾಹಿತಿ ಲಭ್ಯವಾಗಿದೆ. ಪದವೀಧರರಿಗೆ 3,000 ರೂಪಾಯಿ, ಡಿಪ್ಲೊಮಾ ಮಾಡಿದಂಥವರಿಗೆ 1,500 ರೂಪಾಯಿ. ಬಂಧುಗಳೇ, ಇನ್ನು ನಮ್ಮನ್ನೆಲ್ಲ ಉದ್ದೇಶಿಸಿ ಶಿವಮೊಗ್ಗ ಕ್ಷೇತ್ರದ ಸನ್ಮಾನ್ಯ ಸಂಸತ್ ಸದಸ್ಯರಾದ ಶ್ರೀ BY ರಾಘವೇಂದ್ರ ಅವರು ಮಾತನಾಡಬೇಕಾಗಿ ವಿನಂತಿ. ಬಂಧುಗಳೇ, ಸ್ವಾಗತಿಸಿ ಶ್ರೀ BY ರಾಘವೇಂದ್ರ.
ನಿಮ್ಮೆಲ್ಲರ ಅಭಿಮಾನಕ್ಕೆ ಪಾತ್ರರಾಗಿರುವಂತಹ ನಿಮ್ಮ ಜನನಾಯಕ ಶ್ರೀ BY ರಾಘವೇಂದ್ರ. ಭಾರತ್ ಮಾತಾ ಕಿ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಬಜೆಟ್ ಅನ್ನ ಕೊಟ್ಟಂತ, ದಾಖಲೆಯ ಬಜೆಟ್ಗಳನ್ನು ಕೊಟ್ಟಂತ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂತ ಸನ್ಮಾನಿತ ಸಿದ್ದರಾಮಯ್ಯನವರಿಗೆ ನಮಸ್ಕಾರವನ್ನು ತಿಳಿಸ್ತಾ, ಅದೇ ರೀತಿ ನೇರ ನುಡಿಗೆ ಹೆಸರಾದಂತ ಅಭಿವೃದ್ಧಿ ಹರಿಕಾರರಂತ ಸನ್ಮಾನಿತ ಉಪಮುಖ್ಯಮಂತ್ರಿಗಳಂತ ಸನ್ಮಾನಿತ DK ಶಿವಕುಮಾರ್ ಅವರಿಗೆ ನಮಸ್ಕಾರವನ್ನು ತಿಳಿಸ್ತಾ, ಕಳೆದ ಒಂದು ವಾರದಿಂದ ಈ ಕಾರ್ಯಕ್ರಮದ ಯಶಸ್ವಿಗೋಸ್ಕರ ಹಗಲಿರುಳು ಶ್ರಮವನ್ನು ಪಟ್ಟಂತ ನಮ್ಮ ಉಸ್ತುವಾರಿ ಸಚಿವರಾದಂತ ಸನ್ಮಾನಿತ ಮಧು ಬಂಗಾರಪ್ಪನವರೇ, ಯುವ ನಿಧಿಯ ಕಾರ್ಯಕ್ರಮದ ಸಚಿವರು ಸನ್ಮಾನಿತ ಡಾಕ್ಟರ್ ಶರಣ್ ಪ್ರಕಾಶ್ ರುದ್ರಪ್ಪ ಪಾಟೀಲ್ ರವರೇ, ಮಂತ್ರಿಮಂಡಲದ ಗೌರವಾನ್ವಿತ ಸಚಿವರಾದಂತ ಹಿರಿಯರಾದಂತ ಸನ್ಮಾನಿತ ಜಾರ್ಜ್ ರವರೇ, ಸನ್ಮಾನಿತ ನಾಗೇಂದ್ರ ರವರೇ, ಸನ್ಮಾನಿತ ಸುಧಾಕರ್ ರವರೇ, ಸನ್ಮಾನಿತ ಉನ್ನತ ಶಿಕ್ಷಣ ಸಚಿವರಂತ ಡಾಕ್ಟರ್ MC ಸುಧಾಕರ್ ಅವರೇ, ನಮ್ಮ ಬೈಂದೂರು ಪಕ್ಕದ ಕ್ಷೇತ್ರ ಭಟ್ಕಳ ಅಲ್ಲಿಯ ಶಾಸಕರು, ಮೀನುಗಾರಿಕೆ ಸಚಿವರಾದಂಥ ಮಂಕಳ ವೈದ್ಯ ಅವರೇ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ನಮ್ಮ ಶಿವಮೊಗ್ಗ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದಂಥ ಸನ್ಮಾನಿತ ಚನ್ನಬಸಪ್ಪನವರೇ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಂತ ಡಾಕ್ಟರ್ ಗೋವಿಂದರಾಜ್ರವರೇ, ಗೌರವಾನ್ವಿತ ಶಾಸಕರಾದಂಥ ಸನ್ಮಾನಿತ ಅರುಣ್ ರವರೇ, ಸಂಗಮೇಶ್ವರ್ ಅವರೇ, ಶಾರದಕ್ನವರೇ, ಗೋಪಾಲಕೃಷ್ಣ ಬೇಳೂರ್ ಅವರೇ, ಸನ್ಮಾನಿತ ಶಾಂತನ್ ಗೌಡ್ರೆ, ರಾಜು ಗೌಡ್ರೆ, ಶ್ರೀನಿವಾಸ್ ರವರೇ, ಭೀಮಣ್ಣ ನಾಯಕರವರೇ, ತಮ್ಮಣ್ಣ ಅವರೇ, ಬಂದಂತ ಎಲ್ಲ ಆತ್ಮೀಯ ಶಿವಮೊಗ್ಗ ಮತ್ತೆ ರಾಜ್ಯದ ಮೂಲ ಮೂಲೆಗಳಿಂದ ಬಂದಂತ ಬಂಧು ಭಗಿನಿಯರೇ, ಯುವಕ ಯುವತಿಯರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಇವತ್ತು ನಮ್ಮ ರಾಜ್ಯದ ಒಂದು ಕಾರ್ಯಕ್ರಮ ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಯುವ ನಿಧಿ ಯೋಜನೆ ಜಾರಿ ಆಗ್ತಾ ಇರೋದು. ಈ ಸಂದರ್ಭದಲ್ಲಿ ತಮಗೆಲ್ಲ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ವಿಶ್ವ ಕಂಡಂತ ಶ್ರೇಷ್ಠ ಸಂತ ಸ್ವಾಮಿ ವಿವೇಕಾನಂದರ ಯುವಕರನ್ನ ದೇಶವನ್ನ ಕಟ್ಟುವಂತ, ಬಡಿದೆಬ್ಬಿಸುವಂತ ಸ್ಫೂರ್ತಿಯನ್ನ ಕೊಟ್ಟಂತ ಒಬ್ಬ ಸ್ವಾಮಿ ವಿವೇಕಾನಂದರ ಸಂತರ ಒಂದು ದಿನವನ್ನ, ಈ ಒಂದು ಯುವ ನಿಧಿ ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರ ಕೊಡ್ತಾ ಇರೋದು ಒಂದು ಯುವಕರಿಗೆ ಸಿಕ್ಕಂತ ಒಂದು ಗೌರವ ಅಂತೇಳಿ ಸಂದರ್ಭದಲ್ಲಿ ಅಭಿಮಾನಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಡೀ ನಮ್ಮ ಪ್ರಪಂಚದಲ್ಲಿ ಹೆಚ್ಚಿನ ಒಂದು ಯುವ ಶಕ್ತಿಯನ್ನ ಹೊಂದಿರುವಂತ ದೇಶ ಒಂದು ಭಾರತ ದೇಶ. ಯುವ ಶಕ್ತಿಗೆ ಎಲ್ಲ ರೀತಿಯಂತ ಶಕ್ತಿಯನ್ನ ತುಂಬಬೇಕಾಗಿರೋದು ಆ ಒಂದು ಸಂದರ್ಭದ ಸರ್ಕಾರದ ಒಂದು ಕರ್ತವ್ಯ. ಗೌರವಿತ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ನಮ್ಮ ನಿರುದ್ಯೋಗಿ ಯುವಕರಿಗೆ ಆರ್ಥಿಕ ಚೈತನ್ಯವನ್ನ ನೀಡ್ತಾ ಇರೋದು ಒಂದು ಹೆಮ್ಮೆಯ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ಅಭಿಮಾನಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದರೆ ಒಂದು ಮಾತನ್ನ ಹೇಳ್ತಾರೆ, ನಿರುದ್ಯೋಗಿ ಯುವಕರ ಒಂದು ಕೈಗೆ ಮೀನಿನ ಒಂದು ಬಲೆಯನ್ನ ಕೊಡುವುದರ ಜೊತೆಗೆ ಮೀನನ್ನ ಹಿಡಿಯೋದನ್ನ ಹೇಗೆ ಅಂತೇಳಿ ಹೇಳ್ಕೊಡ್ಬೇಕಾಗಿರೋದು ಕೂಡ ನಮ್ಮೆಲ್ಲರ ಒಂದು ಕರ್ತವ್ಯ. ಆ ದಿಕ್ಕಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಕೌಶಲ್ಯ ಅಭಿವೃದ್ಧಿ ಮುಖಾಂತರ, ಸ್ಕಿಲ್ ಡೆವಲಪ್ಮೆಂಟ್ ಮುಖಾಂತರ ಅನೇಕ ಯೋಜನೆಗಳನ್ನ ಯುವ ಶಕ್ತಿಗೆ ಮುಟ್ಟಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ
ಸಂಬಂಧಪಟ್ಟಂತ ವೆಬ್ಸೈಟ್ಗಳಿಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಆ ವಿಚಾರಗಳನ್ನ ನಮ್ಮ ಯುವ ಶಕ್ತಿ ತಿಳ್ಕೊಂಡು ಸದುಪಯೋಗವನ್ನ ಪಡೆದುಕೊಂಡಾಗ ಮಾತ್ರ ಈ ಒಂದು ಕಾರ್ಯಕ್ರಮವನ್ನ ಜಾರಿಗೆ ತಂದಿದ್ದು ಸಾರ್ಥಕ ಆಗತ್ತೆ. ಹಾಗಾಗಿ ಬಂಧುಗಳೇ, ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಇವತ್ತೇನು ಯುವನಿಧಿ ಕಾರ್ಯಕ್ರಮವನ್ನು ಏನು ಕೊಡ್ತಾ ಇದೆ, ಅದೇ ರೀತಿ ವಿಶೇಷವಾಗಿ ಇತ್ತೀಚೆಗೆ ಕೇಂದ್ರ ಸರ್ಕಾರ PM ವಿಶ್ವಕರ್ಮ ಯೋಜನೆ ಅಂತ ಜಾರಿಗೆ ತಂದಿದೆ. ವಿಶೇಷವಾಗಿ 20 ಕಸಬುಗಳನ್ನ ನಮ್ಮ ದೋಣಿ ತಯಾರಿಕರಿಂದ ಹಿಡಿದು, ಶಿಲ್ಪಿಗಳಿಂದ ಹಿಡಿದು, ಅಕ್ಸಾಲಿಗರಿಂದ ಹಿಡಿದು, ಕಮ್ಮಾರರಿಂದ ಹಿಡಿದು ಈ ರೀತಿ ವಿವಿಧ ಕಸಬುಗಳನ್ನ ಮಾಡುವಂತ 20ಗಿಂತ ಹೆಚ್ಚಿನ ಈ ಒಂದು ಕೆಲಸ ಕಾರ್ಯ ಮಾಡುವಂತ ಈ ಯೋಜನೆಗಳೇನಿದೆ, ಆನ್ಲೈನ್ ಮುಖಾಂತರ ನಾವು ಕೂಡ ಬ್ಯಾಂಕ್ನಲ್ಲಿ ಮೊದಲು ಬ್ಯಾಂಕಿಗೆ ಸಾಲ ತೆಗೆದುಕೊಳ್ಳಲಿಕ್ಕೆ ನಾವು ಮಂಡಿ ಊರಿ ಬ್ಯಾಂಕಿಗೆ ಹೋಗಿ ಕೂಡಬೇಕಾಗಿತ್ತು. ಆದರೆ ಬ್ಯಾಂಕೇ ನೇರವಾಗಿ ಬಂದಿದೆ. ಇವತ್ತು 1 ಲಕ್ಷ ರೂಪಾಯಿ ಕೇವಲ 5% ಬಡ್ಡಿ ದರದ ಸಾಲ ತೆಗೆದುಕೊಳ್ಳುವಂತ ಒಂದು ಯೋಜನೆ. ಬೇರೆ ಬೇರೆ ಕಡೆ ನಾವು ಮೀಟರ್ ಬಡ್ಡಿ ಅಂತ ಕೇಳಿದೀವಿ, ಕೈಗಡ ಸಾಲ ತಗೊಂಡ್ ಬರ್ತೀವಿ, ಸಾಲ ತೀರಿಸ್ಲಿಕ್ಕೆ ಆಗಲ್ಲ, ಮನೆ ಮಠ ಅಡ ಇಡಬೇಕಾಗತ್ತೆ. ಆದ್ರೆ ಇವತ್ತು ಅತ್ಯಂತ ಕಮ್ಮಿ ಬಡ್ಡಿ ದರದಲ್ಲಿ ನಿಮ್ಮ ಸ್ವಾಭಿಮಾನದ ಬದುಕಿಗೋಸ್ಕರ ಈ ಒಂದು ಯೋಜನೆ ಸಾಕಷ್ಟು ನಿಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ದಿಕ್ಕಲ್ಲೂ ಕೂಡ ಇನ್ನೂ ಒಂದು 15 ದಿನ ಸಮಯ ಇದೆ. ಸರಿಯಾದ ರೀತಿಯಲ್ಲಿ ತಾವೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತ ನಾನು ವಿನಂತಿಯನ್ನ ಮಾಡ್ತೀನಿ. 21ನೇ ಶತಮಾನ ಭಾರತೀಯರ ಶತಮಾನ, ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. ನಾಳೆ 2047ನೇ ಇಸ್ವಿಗೆ 100 ವರ್ಷಗಳು ಭಾರತಕ್ಕೆ ಈ ಒಂದು ಅಮೃತಗಳಿಗೆ ತುಂಬುತ್ತಿರುವಂತಹ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ನಾಡಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ಕೊಂತ, ಇಡೀ ಸರ್ಕಾರ ಇವತ್ತು ನಮ್ಮ ಮಲೆನಾಡು ಭಾಗಕ್ಕೆ ಮೊದಲೇ ಬಾರಿಗೆ ಗೌರವಿತ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಗೌರವಿತ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ, ಇಡೀ ಮಂತ್ರಿಮಂಡಲ ಇವತ್ತು ಹೆಚ್ಚು ಕಮ್ಮಿ ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ. ನಮ್ಮ ಮಲೆನಾಡು ಪರವಾಗಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನ, ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ, ನಮ್ಮ ಮಲೆನಾಡಿನ 1-2-3 ಬೇಡಿಕೆಗಳನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಗೌರವಿತ ಮಾಜಿ ಮುಖ್ಯಮಂತ್ರಿಗಳಾದಂತ ದಿವಂಗತ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ನಮ್ಮ ಶಿವಮೊಗ್ಗದ ಕೃಷಿ ವಿಶ್ವವಿದ್ಯಾಲಯನ್ನ ಶುರು ಮಾಡಿದ್ರು. ಆದರೆ ಇವತ್ತು ಅದು ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಆಗಿ ಸನ್ಮಾನಿಸಿದ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅದನ್ನು ಅಪ್ಗ್ರೇಡ್ ಮಾಡುವಂತ ಕೆಲಸ ಆಗಿದೆ. ಇವತ್ತು ಇರುವಕ್ಕೆ ಅಂತ ಹೇಳಿ 1,000 ಎಕರೆಯಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಯೂನಿವರ್ಸಿಟಿ ಆಗಿದೆ. ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಇನ್ನೂ ಹೆಚ್ಚಿನ ಒಂದು ರಾಜ್ಯ ಸರ್ಕಾರದ ಸಹಕಾರ ತುಂಬಾ ಅವಶ್ಯಕತೆ ಇದೆ. ಮತ್ತೆ ಹಿಂದಿನ ಒಂದು ಕ್ಯಾಬಿನೆಟ್ ನಲ್ಲಿ ನಮ್ಮ ಶಿವಮೊಗ್ಗಕ್ಕೆ ಆಯುರ್ವೇದಿಕ್ ಯೂನಿವರ್ಸಿಟಿ ಸ್ಯಾಂಕ್ಷನ್ ಆಗಿತ್ತು. ಸುಮಾರು ಏರ್ಪೋರ್ಟ್ ಮುಂಭಾಗದಲ್ಲಿ 40 ಎಕರೆ ಜಾಗ ಇದೆ. ದಯಮಾಡಿ ಗೌರವಿತ ಮುಖ್ಯಮಂತ್ರಿಗಳಿಗೆ ನಮ್ಮ ಮಲೆನಾಡಿನ ಪರವಾಗಿ ನಾನು ವಿನಂತಿಯನ್ನ ಮಾಡ್ಕೊಂತೀನಿ, ನಾಳೆ ಕೊಡುವಂತ ಬಜೆಟ್ ನಲ್ಲಿ ಸ್ವಲ್ಪ ಈ ವರ್ಷಕ್ಕೆ ಬೇಕಾದಂತ ಮೊತ್ತವನ್ನು ಕೊಟ್ರೆ ಆ ಯೂನಿವರ್ಸಿಟಿಯ ಕನ್ಸ್ಟ್ರಕ್ಷನ್ ಅನ್ನ ಶುರು ಮಾಡಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ಕೊಂತ, ಈಗ ತಾನೇ ತಾವು ಬಂದಂತ ವಿಮಾನ ನಿಲ್ದಾಣ ನಮ್ಮ ಮಲೆನಾಡು ಭಾಗದಲ್ಲಿ ಕೇವಲ ಶಿವಮೊಗ್ಗಕ್ಕಷ್ಟೇ ಸೀಮಿತ ಅಲ್ಲ, ನಮ್ಮ ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಈ ಮಧ್ಯ ಕರ್ನಾಟಕದ ಒಂದು ಕೇಂದ್ರವಾಗಿ ನಮ್ಮ ಶಿವಮೊಗ್ಗದ ವಿಮಾನ ನಿಲ್ದಾಣ ತನ್ನ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಸ್ವಲ್ಪ ಕೆಲಸ ಬೇಗ ಆಗಬೇಕಾಗಿದೆ. ವಿಸಿಬಿಲಿಟಿ ಇಶ್ಯೂಸ್ಗಳಿದೆ. ಗೌರವಿತ BR ಪಾಟೀಲ್ ರವರನ್ನು ಕೂಡ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ ಹತ್ರ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಕೂಡ ಮಾಡ್ಕೊಂಡಿದ್ವಿ. ಆದಷ್ಟು ಬೇಗ ಕೆಲಸವನ್ನ ಮುಗಿಸಿದ್ರೆ ಬರುವಂತ ದಿನದಲ್ಲಿ ವಿಮಾನ ಯಾತ್ರಿಕರಿಗೆ ಸರಿಯಾದ ಸಮಯದಲ್ಲಿ ವಿಮಾನಗಳ ಒಂದು ಹಾರಾಟವನ್ನು ಕೂಡ ಮಾಡಲಿಕ್ಕೆ ಸಹಕಾರ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ಕೊಂತ, ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವರು ಪ್ರಾಸ್ತಾವಿಕ ಮಾತಾಡ್ಬೇಕಾದ್ರೆ ಹೇಳಿದ್ರು, ನಮ್ಮ ಶಿವಮೊಗ್ಗ ನಿಂತಿರದೆ ರೈತರ ಒಂದು ಬೆವರಿನ ಹನಿಯಿಂದ ಬಗರುಕುಂ ವಿಚಾರದಲ್ಲಿರ್ಬೋದು, ಶರಾವತಿ ಮುಳುಗಡೆ ಪ್ರದೇಶ ಇರಬಹುದು, ಅರಣ್ಯ ಹಕ್ಕು ಇರಬಹುದು, ಆ ಸಂದರ್ಭದಲ್ಲಿ ಆ ಸರ್ಕಾರಗಳು ತಮ್ಮದೇ ಆದಂತ ಒಂದು ಪ್ರಯತ್ನಗಳನ್ನು ಮಾಡಿ ನ್ಯಾಯವನ್ನ ಒದಗಿಸುವಂತ ದಿಕ್ಕಿನಲ್ಲಿ ಪ್ರಯತ್ನವನ್ನ ಮಾಡಿದೆ. ಆದರೆ ಇನ್ನೂ ಮುಟ್ಟಬೇಕಾದಂತ ಆ ಫಲಾನುಭವಿಗಳಿಗೆ, ಆ ರೈತನಿಗೆ ಇನ್ನೂ ಸವಲತ್ತು ಕೂಡ ಮುಟ್ಟುವಂತ ದಿಕ್ಕಿನಲ್ಲಿ ಹಿನ್ನಡೆ ಆಗಿದೆ. ಹಾಗಾಗಿ ಬರುವಂತ ದಿನದಲ್ಲಿ ತಮ್ಮ ಸಹಕಾರ ಮತ್ತೆ ನಮ್ಮ ಕೇಂದ್ರದ ಸಹಕಾರದಿಂದ ಒಟ್ಟಾಗಿ ರೈತರಿಗೆ ಆ ಒಂದು ಶರಾವತಿ ಮುಳುಗಡೆಯ ಹಕ್ಕುಪತ್ರ ಏನು ಸಿಗಬೇಕು, ಟೆಕ್ನಿಕಲ್ ಇಶ್ಯೂಯಿಂದ ಅನೇಕ ಸಮಸ್ಯೆಗಳು ಏನಾಗಿದೆ, ಆ ದಿಕ್ಕಲ್ಲಿ ಶಕ್ತಿ ತುಂಬುವಂತ ಕಾರ್ಯವನ್ನ
ನಿಮ್ಮೆಲ್ಲರ ಸಹಕಾರದಿಂದ ಮಾಡಿ ಅವರಿಗೆ ನ್ಯಾಯವನ್ನು ಒದಗಿಸುವಂತ ಕೆಲಸವನ್ನ ಮಾಡೋಣ. ಆ ದಿಕ್ಕಲ್ಲಿ ನಿಮ್ಮ ಆಶೀರ್ವಾದ ಇರಬೇಕು ಅಂತೇಳಿ ವಿನಂತಿಯನ್ನ ಮಾಡ್ಕೊಂತ ಮತ್ತೊಮ್ಮೆ ಈ ಪವಿತ್ರವಾದಂಥ ಒಂದು ಕಾರ್ಯಕ್ರಮವನ್ನ ನಮ್ಮ ಮಲೆನಾಡಲ್ಲಿ ಉದ್ಘಾಟನೆಯನ್ನು ಮಾಡಿ ಯುವಕರಿಗೆ ಒಂದು ವಿಶ್ವಾಸ ತುಂಬುವಂತ ಕೆಲಸವನ್ನ ಮಾಡಿದಂತ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ವೇದಿಕೆ ಮೇಲಿರುವಂತ ಎಲ್ಲ ಗೌರವಾನ್ವಿತ ಹಿರಿಯರಿಗೆ ನಮ್ಮ ಮಲೆನಾಡಿನ ಪರವಾಗಿ ಹೃತ್ಪೂರ್ವಕವಾಗಿ ವಂದನೆ, ಅಭಿನಂದನೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಬಂಧುಗಳೇ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಸಮರ್ಪಕವಾಗಿ ಬಳಸಿಕೊಳ್ಳಿ ಅಂತ ತಮ್ಮ ಮಾತುಗಳಲ್ಲಿ ತಿಳಿಸಿದ್ದಾರೆ. ಹಾಗೇನೆ ಮಲೆನಾಡಿನ ಜನತೆಯ ಪರವಾಗಿ ಈ ಯುವ ನಿಧಿ ಯೋಜನೆಗಾಗಿ ಸರ್ಕಾರಕ್ಕೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ನಾವೆಲ್ಲರೂ ಸಹ BY ರಾಘವೇಂದ್ರ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸೋಣ. ಥ್ಯಾಂಕ್ ಯು ಸರ್. ಮಂಚುಗಳೇ, ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಶಿವಮೊಗ್ಗ ನಗರ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಶ್ರೀ SN ಚನ್ನಬಸಪ್ಪನವರು. ಅವರ ನುಡಿಗಳಿಗಾಗಿ ಸ್ವಾಗತಿಸೋಣ ಶ್ರೀ SN ಚನ್ನಬಸಪ್ಪ. ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಹೋರಾಟಗಾರರು, ಹಿರಿಯ ಅನುಭವಿ ರಾಜಕಾರಣಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಮತ್ತೊಬ್ಬರಾದಂಥ ಹಿರಿಯ ರಾಜಕಾರಣಿ, ಅನೇಕ ಸಂದರ್ಭದಲ್ಲಿ ಯುವಕರು ಅವರನ್ನು ನೋಡಿದ್ರೆ ಒಂದು ಸ್ವಲ್ಪ ಇಷ್ಟಪಡುವಂಥ ಒಬ್ಬ ಯುವ ರಾಜಕಾರಣಿ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಸನ್ಮಾನ್ಯ DK ಶಿವಕುಮಾರ್ ಅವರೇ, ಈ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಮ್ಮೆಲ್ಲರ ಆತ್ಮೀಯರಾದಂಥ ಮಧು ಬಂಗಾರಪ್ಪನವರೇ, ಮತ್ತೊಬ್ಬ ಮಂತ್ರಿಗಳಾದಂತಹ ಈ ಭಾಗದ ನಮ್ಮ ವೈದ್ಯಕೀಯ ಶಿಕ್ಷಣಕ್ಕೆ ಶಕ್ತಿ ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇರುವಂತಹ ಶರಣ್ ಪಾಟೀಲ್ರೇ, ವೇದಿಕೆ ಮೇಲಿರುವಂತಹ ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತೊಂದು ಹೆಸರು ಅಂತ ಹೇಳಿದ್ರೆ ಸನ್ಮಾನ್ಯ ರಾಘವೇಂದ್ರ ಅವರು ಅಂತ ಹೇಳಿದ್ರೆ ತಪ್ಪೇನಾಗಲಿಕ್ಕಿಲ್ಲ. ಯಾಕೆಂದರೆ ಅವರ ತಂದೆ ಅನೇಕ ಹೋರಾಟಗಳನ್ನು ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಹೋರಾಟದ ಮೂಲಕ ಏನೆಲ್ಲ ಕಲ್ಪನೆಗಳನ್ನು, ಕನಸುಗಳನ್ನು ಕಟ್ಟಿಕೊಂಡಿದ್ರು ಆ ಎಲ್ಲ ಕಾರ್ಯಗಳನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡಿದಂಥವರು ಸನ್ಮಾನ್ಯ ರಾಘವೇಂದ್ರ.
ಯಾರ್ಯಾರು ರಾಜ್ಯದೊಳಗೆ ರಾಜಕಾರಣವನ್ನು ಮಾಡಿದ್ರು, ದೇಶದಲ್ಲಿ ರಾಜಕಾರಣವನ್ನು ಮಾಡ್ತಾ ಬಂದ್ರು, ಅವರೆಲ್ಲರೂ ಕೂಡ ದೀನದಲಿತರ, ಬಡವರ ಪರವಾಗಿ, ಬಡವರ ಏಳಿಗೆಗೋಸ್ಕರ ಕೆಲಸ ಮಾಡ್ತಾ ಬಂದಿರುವಂತದ್ದು ಅವರ ಒಂದು ಮಾರ್ಗದರ್ಶನದ ರೂಪದಲ್ಲಿ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತಿನ ದಿನ ಬಡತನ ನಿರ್ಮೂಲ ಆಗಬೇಕು ಅಂತೇಳಿ ಅವರು ಸ್ವಾಮಿ ವಿವೇಕಾನಂದರು ಹೇಳಿಬಿಟ್ಟಿದ್ರು. ಅದ್ರ ಪರಿಣಾಮ ಇವತ್ತು ದೇಶದಲ್ಲಿ ಆ ಕಾರ್ಯವನ್ನು ಮಾಡುವಂತ ಕೆಲಸವನ್ನ ಎಲ್ಲ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ, ವಿಶೇಷವಾಗಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಈ ನಮ್ಮ ರಾಜ್ಯದೊಳಗಡೆ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದ್ರು, ಹಾಗೇನೆ ಇವತ್ತಿನ ದಿವಸ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಮಾಡ್ತಾ ಇದ್ದಾರೆ. ನಿರುದ್ಯೋಗ ಸಮಸ್ಯೆ ಪರಿಹಾರ ಆಗಬೇಕು, ಯುವಕರ ಕೈಗೆ ಸರಿಯಾದಂತ ಶಕ್ತಿ ಕೊಡಬೇಕು ಅಂತ ಯೋಚನೆ ಮಾಡಿದಂತ ಸಂದರ್ಭ. ಯುವಕರು ಈ ದೇಶದ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದಂತ ಒಂದು ರೀತಿ ಇದೆಯಲ್ಲ ನಮ್ಮ ವಿವೇಕಾನಂದರದು. ಯಾಕಂದ್ರೆ ಅವ್ರು ಯುವಕರಾಗಿದ್ದಾಗಲೇ ಎಲ್ಲ ಸಂಗತಿಗಳನ್ನು ಮಾಡಿದ್ದು. ವಿವೇಕಾನಂದರ ಬಗ್ಗೆ ಯಾಕೆ ಅಷ್ಟೊಂದು ಪ್ರೀತಿ ಅಂತ ಹೇಳಿದ್ರೆ, ವಿವೇಕಾನಂದರು ಯುವಕರಾಗಿದ್ದಂತ ಸಂದರ್ಭದಲ್ಲಿ ಯುವಕರು ಈ ದೇಶದ ಆಸ್ತಿ ಅಂತ ಹೇಳಿದಂತ ಸಂಗತಿ ನಾವು ನೆನಪು ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಹೇಳಿದ್ರು, ಯಾರು ಈ ದೇಶಕ್ಕೆ ಇದು ಮಣ್ಣು ಮಾತ್ರ ಅಲ್ಲ, ಇದು ಭೂಮಿ ಮಾತ್ರ ಅಲ್ಲ, ಇದು ಮಾತೃಭೂಮಿ ಅಂತ ಹೇಳಿ ಜಗತ್ತಿಗೆ ತೋರಿಸ್ಕೊಟ್ಟಂತ ಶ್ರೇಷ್ಠ ಸನ್ಯಾಸಿ ಯಾರು ಇದ್ರೆ ಅದು ಸ್ವಾಮಿ ವಿವೇಕಾನಂದರಂತದನ್ನು ನಾವು ಇವತ್ತು ನೆನಪು ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ವಿದೇಶ ಪ್ರವಾಸ ಮುಗಿಸಿ ನಮ್ಮ ದೇಶಕ್ಕೆ ಬಂದಂತ ಸಂದರ್ಭದಲ್ಲಿ ಅವರು ಬಿದ್ದಿದ್ದು, ಅವರು ಮಣ್ಣಿನಲ್ಲಿ ಹೊರಳಾಡಿ ಅವರಿಗೆ ಅಂಟಿದಂತ ಅನೇಕ ಕೊಳಕುಗಳನ್ನ ತೊಳ್ಕೊಂಡಂಥದ್ದು ಈ ಮಾತೃಭೂಮಿಯ ಮಣ್ಣಿನಲ್ಲಿ ಅನ್ನೋದನ್ನ ಈ ದೇಶದ ಜನ ಮರ್ತಿಲ್ಲ ಇವತ್ತಿನ ದಿನ. ಸೊ ಹಾಗಾಗಿ ಆ ರೀತಿ ಒಂದು ಶ್ರೇಷ್ಠ ದೇಶಭಕ್ತ, ಈ ದೇಶ ಚೆನ್ನಾಗಿರ್ಬೇಕು ಅಂತ ಹೇಳಿ, ಈ ದೇಶದ ಬಡತನ ನಿರ್ಮೂಲನೆ ಆಗ್ಬೇಕು ಅಂತೇಳಿ ಹೋರಾಟ ಮಾಡಿದಂತ, ಯೋಚನೆ ಮಾಡಿದಂತ ಒಬ್ಬ ಸಂತ, ಅವರ ಜನ್ಮ ದಿನಾಚರಣೆಯ ದಿನ ಇವತ್ತು ಯುವ ನಿಧಿಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ತಂಡಕ್ಕೆ ಹಾರ್ದಿಕವಾದಂತಹ ಅಭಿನಂದನೆ, ಕೃತಜ್ಞತೆಗಳನ್ನ ಮತ್ತೊಮ್ಮೆ ಸಲ್ಲಿಸ್ತೇನೆ. ಯಾಕೆ ಅಂತಂದ್ರೆ ಯುವಕರೇ ಇವತ್ತು ದೇಶದ ಆಸ್ತಿ ಇವತ್ತು. ಹಾಗಾಗಿ ಇವತ್ತು ನಮ್ಮ ರಾಜ್ಯದೊಳಗಡೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತಾಗ ನಾವು ಕೂಡ ಅನ್ಕೊಂಡಿದ್ವಿ, ಎಂತ ಒಳ್ಳೆ ಯೋಚನೆ ಮಾಡಿದ್ರಲ್ಲ ಅಂತ ಹೇಳಿ. ಯಾಕಂದ್ರೆ ಒಳ್ಳೆದನ್ನು ಮಾಡಿದಾಗ ಒಳ್ಳೆ ಸಂಗತಿ ಅಂತ ಹೇಳಿ ಹೇಳುವಂಥದ್ದು ನಮ್ಮ ಸ್ವಭಾವ, ನಮ್ಮ ಒಂದು ಕರ್ತವ್ಯನೂ ಕೂಡ. ಹಾಗೆ ಒಳ್ಳೆ ಕಾರ್ಯ ಮಾಡಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಇವತ್ತು ನಾವು ಬಹಳ ಮನಸ್ಫೂರ್ತಿಯಾಗಿ ಹಾರ್ದಿಕವಾದಂತಹ ಕೃತಜ್ಞತೆಗಳನ್ನ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೇನೆ ಈ ಯೋಜನೆ ಅತ್ಯಂತ ಯಾವ ವ್ಯಕ್ತಿಗೆ ತಲುಪಬೇಕು ಅಂತ ಯೋಜನೆ ಯುವ ನಿಧಿ ಮಾಡಿದ್ದೇವೆ, ಇವತ್ತು ಉದ್ಘಾಟನೆಯನ್ನ ಮಾಡಿದ್ದೇವೆ ಸಂತೋಷದಿಂದ. ಆ ಯೋಜನೆಗಳನ್ನ ತುದಿ ಮುಟ್ಲಿಕ್ಕೆ ಬೇಕಾಗಿರುವಂತ ಎಲ್ಲ ಸಂಗತಿಗಳನ್ನ ಸರ್ಕಾರದ ಎಲ್ಲ ಅಧಿಕಾರಿಗಳು ಮಾಡಬೇಕು. ಅವಾಗ ಈ ದೇಶದ ಋಣ ತೀರಿಸಿದಂಗೆ ಆಗತ್ತೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಕಾರ್ಯಕ್ಕೆ ಶಕ್ತಿ ಕೊಟ್ಟಂತದ್ದು ಸನ್ಮಾನ್ಯ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸೋದ್ರ ಮೂಲಕ ಆಲೋಚನೆ ಮಾಡಿದಂತ ನಾಡು ನಮ್ಮದು. ಹಾಗಾಗಿ
ಈಗಾಗಲೇ ಹೆಸರಿಟ್ಟಿರುವಂಥ ಜಾಗಕ್ಕೆ ಮತ್ತೊಂದು ಹೆಸರು ಬೇಕಾನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಇಲ್ಲಿದ್ದೀರಿ, ಯೋಚನೆಯನ್ನು ಮಾಡಿ ಅದರ ಚಂದ್ರಶೇಖರ್ ಆಜಾದ್ ಈ ದೇಶದ ಜ್ವಲಂತ ಸಾಕ್ಷಿ, ಸ್ವಾತಂತ್ರ್ಯಕ್ಕೆ ಜ್ವಲಂತ ಸಾಕ್ಷಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಒಳ್ಳೆ ಕಾರ್ಯವನ್ನ, ಯಾಕಂದ್ರೆ ಯುವ ನಿಧಿಯ ಕಾರ್ಯಕ್ರಮ ಚಂದ್ರಶೇಖರ್ ಆಜಾದ್ ಪ್ರಾಣಾರ್ಪಣೆ ಮಾಡಿದ್ದು 22 ಹರೆಯದ ಯುವಕ ಗುಂಡಿನಿಂದ ಸಾಯಿಸಿದ ಹೊರಗೆ ಹೊರಕೊಂಡ ಸಂದರ್ಭದಲ್ಲಿ. ಹಾಗಾಗಿ ಆ ರೀತಿಯ ಒಂದು ವಿಶೇಷವಾದಂಥ ಕಾರ್ಯವನ್ನ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಈ ಒಂದು ಯುವ ನಿಧಿಯ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಂದಂತ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಭಾರತ್ ಮಾತಾ ಕೀ. ಬಂಧುಗಳೇ, ಸ್ವಾಮಿ ವಿವೇಕಾನಂದ ಅಂತಹ ದಾರ್ಶನಿಕರು ಸದಾ ನಮಗೆ ದಾರಿಯನ್ನ ತೋರ್ಲಿ, ಅವರು ಹಾಕಿಕೊಟ್ಟಂತಹ ಮೌಲ್ಯಗಳ ಮುಖೇನ ಉತ್ತಮ ಸಮಾಜ ನಿರ್ಮಾಣ ಮಾಡೋಣ ಅಂತ ಶ್ರೀ ಚನ್ನಬಸಪ್ಪ ಅವರು ತಿಳಿಸಿದ್ದಾರೆ. ಸನ್ಮಾನ್ಯ ಶಾಸಕರಿಗೆ ನಾವೆಲ್ಲರೂ ಸಹ ಧನ್ಯವಾದಗಳನ್ನು ಅರ್ಪಿಸೋಣ. ಥ್ಯಾಂಕ್ ಯು ಸರ್. ಬಂಧುಗಳೇ, ಆತ್ಮಬಲವನ್ನೇ ಆಸರೆಯಾಗಿಸಿಕೊಂಡು ಅಸಾಧ್ಯವನ್ನೆಲ್ಲ ಸಾಧ್ಯ ಮಾಡಿಕೊಳ್ಳುತ್ತಾ ಸಾಗ್ತಾ ಇರುವಂತಹ ಗುರಿಕಾರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಯುವ ಶಕ್ತಿ, ದೇಶದ ಶಕ್ತಿ, ದೇಶ ಕಟ್ಟುವ ಕೈಗಳಿಗೆ ಪುಷ್ಟಿ ತುಂಬಿ ಸ್ಫೂರ್ತಿಯ ನುಡಿಗಳನ್ನ ಆಡಲಿದ್ದಾರೆ ಶ್ರೀ ಡಿ.ಕೆ. ಶಿವಕುಮಾರ್. ಆಯ್ತಿರ. ಬೋಲೋ ಭಾರತ್ ಮಾತಾ ಕೀ, ಸ್ವಾಮಿ ವಿವೇಕಾನಂದ ಕೀ. ಬಂಧುಗಳೇ, ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಸುಂದರೇಶ್ ಅವರಿದ್ದಾರೆ. ಎಲ್ಲ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ. ನಿಮ್ಮೆಲ್ಲರೂ ಕೂಡ ಈ ಪವಿತ್ರವಾದಂಥ ದಿನ ನಾಡಿನ ಭವಿಷ್ಯ, ನರನಾಡಿಗಳಾದ ಯುವ ಮಿತ್ರರಿಗೆ ತಮ್ಮೆಲ್ಲರೂ ಕೂಡ ಶುಭಾಶಯಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನನ್ನ ಬದುಕಿನಲ್ಲಿ ಇವತ್ತು ಬಹಳ ಸಂತೋಷವನ್ನ ತಂದಂತ ಒಂದು ಪವಿತ್ರವಾದಂತಹ ದಿನ. ನಾನು ಸಿದ್ದರಾಮಯ್ಯನವರು ಈ ರಾಜ್ಯದ ಜನತೆಗೆ ಒಂದು ಮಾತು ಕೊಟ್ಟಿದ್ದು, 5 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದು. 5 ಕಾರ್ಯಕ್ರಮಗಳನ್ನ 5 ಗ್ಯಾರಂಟಿಗಳಾಗಿ ಪರಿವರ್ತನೆಯನ್ನ ಮಾಡಿದ್ದು. ಇವತ್ತು ಆ 5 ಗ್ಯಾರಂಟಿಗಳನ್ನ ತಮಗೆ ಸಮರ್ಪಿಸಿ ನಿಮ್ಮ ಮುಂದೆ ನಾವು ನಿಂತಿದ್ದೇವೆ. ಪುರಂದರದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಈ ಒಂದು ಪವಿತ್ರವಾದಂತ ಕೊಟ್ಟ ಮಾತನ್ನ ಉಳಿಸ್ಕೊಂಡು ಈ 5 ಗ್ಯಾರಂಟಿಗಳನ್ನ ಜನರಿಗೆ ಸಮರ್ಪಣೆ ಮಾಡಿ ಈ ಬಸವಣ್ಣನ ನಾಡಿನಲ್ಲಿ, ಕುವೆಂಪು ನಾಡಿನಲ್ಲಿ ನುಡಿದಂತೆ ನಡೆದಿದ್ದೇವಲ್ಲ, ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಮ್ಮ ಗ್ಯಾರಂಟಿ ಯೋಜನೆ ಇದು ಈ ನಿಮ್ಮೆಲ್ಲರ ಬದುಕಿನಲ್ಲಿ ಬದಲಾವಣೆಯನ್ನ ಮಾಡುವಂತ ಯೋಜನೆ.
ಬರೀ ನಿಮ್ಮ ಹಣಕ್ಕೆ ಜೋಬನ ತುಂಬಬೇಕು ಅಂತಲ್ಲ, ನಿಮ್ಗೆ ಆರ್ಥಿಕವಾದಂತ ಶಕ್ತಿ ಕೊಡಬೇಕು, ಸಾಮಾಜಿಕವಾದಂತ ಶಕ್ತಿ ಕೊಡಬೇಕು, ನಿಮ್ಮೆಲ್ಲ ಕುಟುಂಬದಲ್ಲೂ ಕೂಡ ಆತ್ಮಧೈರ್ಯವನ್ನು ತುಂಬಬೇಕು. ಈ ಬೆಲೆ ಏರಿಕೆಗಳನ್ನ ಈ ತತ್ತರಿಸ್ತಾ ಇರುವಂತ ಸಂದರ್ಭದಲ್ಲಿ, ಯುವಕರು ನಿರುದ್ಯೋಗಿಗಳಾಗಿರುವಂತ ಸಂದರ್ಭದಲ್ಲಿ ನಿಮ್ಗೆ ಮಾನಸಿಕವಾಗಿ ಈ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಿ ನಿಮ್ಗೆ ಶಕ್ತಿ ತುಂಬಬೇಕು ಅಂತೇಳಿ ಈ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಕೊಟ್ಟಿದ್ದೆ. ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆದ್ರೆ ದೇವರು ನಮಗೆ ಕೊಟ್ಟಿರುವಂತ ಎರಡು ಆಯ್ಕೆ, ಒಂದು ಕೊಟ್ಟು ಹೋಗ್ಬೇಕು, ಇನ್ನೊಂದು ಬಿಟ್ಟು ಹೋಗ್ಬೇಕು. ಹಂಗೆ ಇವತ್ತು ನಮ್ಮ ಸರ್ಕಾರ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ನುಡಿದಂತೆ ನಡ್ಕೊಂಡು ಇವತ್ತು ನಾವು ಈ ಕೆಲಸವನ್ನ ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಬಂಧುಗಳೇ, ತಮ್ಗೆ ಹೇಳೋದಿಷ್ಟೇ, ಬಹುಶಃ ನಮ್ಮ ಶರಣಪ್ರಕಾಶ್ ಪಾಟೀಲ್ ರವರು, ಮಧುರವರು ಅನೇಕ ವಿಚಾರಗಳನ್ನು ನಿಮ್ಮ ಹತ್ರ ಹಂಚ್ಕೊಂಡ್ರು. ಈ ಯೋಜನೆ ನಾನು ನಿಮ್ಗೆ ಹೇಳೋದಿಷ್ಟೇ, ಒಂದು ಮಾತನ್ನ ನಮ್ಮ ರಾಘವೇಂದ್ರ ಅವರು ಕೂಡ ಮಾತಾಡಿದ್ರು. ಈ ಯುವ ನಿಧಿಯ ಕಾರ್ಯಕ್ರಮ ನಿಮ್ಗೆ ಬರೀ ಒಂದು ಉದ್ಯೋಗ ಕೊಡಬೇಕು ಅಂತ ಅಲ್ಲ. ಈ ಕಾರ್ಯಕ್ರಮ ಅವರು ಮೊಹಮ್ಮದ್ ಯೂನಸ್ ಹೇಳಿದಂತ ಮಾತನ್ನ ಅವರು ಹೇಳಿದ್ರು, ಇಫ್ ಯು ಫೀಡ್ ಎ ಫಿಶ್ ಇಟ್ ಇಸ್ ಫಾರ್ ಎ ಡೇ, ಇಫ್ ಯು ಟೀಚ್ ಹಿಮ್ ಫಿಶಿಂಗ್ ಇಟ್ ಇಸ್ ಫಾರ್ ಇಸ್ ಲೈಫ್ ಅಂತ. ಹಂಗೆ ನಾವು ಈ ಯುವ ನಿಧಿಯ ಕಾರ್ಯಕ್ರಮದ ಮುಖಾಂತರ ನಾನು ಏನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ, ಬರೀ ಉದ್ಯೋಗವನ್ನ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ತಾವು ಚಿಂತೆ ಮಾಡಕ್ ಹೋಗ್ಬೇಡಿ. ನೀವು 10 ಜನಕ್ಕೆ ಉದ್ಯೋಗಿಗಳನ್ನ ನೀವು ಕೊಡುವಂತ ಒಂದು ಆಲೋಚನೆಯನ್ನ ತಾವು ಮಾಡಬೇಕು. ನಿಮ್ಮ ಕೆಳಗಡೆ 10 ಜನ ಯುವಕರಿಗೆ ಉದ್ಯೋಗವನ್ನ ಕೊಟ್ಟಾಗ ಮಾತ್ರ ಈ ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ಶಕ್ತಿ ಬಂದಂಗೆ ಆಗ್ತದೆ ಅನ್ನೋ ಮಾತನ್ನ ಹೇಳ್ತೀನಿ. ಅದಕ್ಕೋಸ್ಕರನೇ ನಾವು ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮವನ್ನು ಕೊಟ್ಟು ನಿಮ್ಗೆ ಕೌಶಲ್ಯವನ್ನ ಹೆಚ್ಚಿಸಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ. ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ಪದವೀಧರರು ಇದ್ದಾರೆ, ಡಿಪ್ಲೊಮಾದಾರರು ಬಹಳ ಜನ ಇದ್ದಾರೆ. ಈಗ ರಿಜಿಸ್ಟ್ರೇಷನ್ 26ನೇ ತಾರೀಕಿಂದ ಪ್ರಾರಂಭ ಆಗಿದೆ. ಇವತ್ತು ನಿಮ್ಮ ಅಡಗಂಟಿದು ಪ್ರಾರಂಭ ಮಾಡಬೇಕು, ದೂರದೃಷ್ಟಿಯ ಆಲೋಚನೆಯನ್ನು ಮಾಡಬೇಕು. ಆಗ ಮಾತ್ರ ಈ ಸಂದರ್ಭದಲ್ಲಿ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗ್ತದೆ. ಈಗ ನಾವು ಗೃಹ ಜ್ಯೋತಿ 1.25 ಕೋಟಿ ಜನರ ಮನೆ ಬೆಳಕನ್ನ ಬೆಳಗ್ತಾ ಇದ್ದೀವಿ. 200 ಯೂನಿಟ್ ವರೆಗೂ ಸುಮಾರು 1,500 ರೂಪಾಯಿ ಆಗ್ತದೆ. 50 ಯೂನಿಟ್ ಇಂದ 200 ಯೂನಿಟ್ ವರೆಗೂ 1,500 ರೂಪಾಯಿ ಆಗ್ತದೆ. ಎಲ್ಲ ನನ್ನ ತಾಯಂದಿರಿಗೆ, ಸಹೋದರಿಯರಿಗೆ, ಮನೆ ಯಜಮಾನರಿಗೆ ನೇರವಾಗಿ 2,000 ರೂಪಾಯಿ ಅವರ ಮನೆಗೆ ತಲುಪ್ತಾ ಇದೆ. 1,500 ರೂಪಾಯಿ ವಿದ್ಯುತ್ ಶಕ್ತಿ ಆಯ್ತು, 2,000 ರೂಪಾಯಿ ಆಯ್ತು. 10 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿ ಕೊಡಕ್ ಆಗ್ಲಿಲ್ಲ. ಆದ್ರೆ ಕೊಟ್ಟು ಮಾತನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಆ 5 ಕೆಜಿ ಹಣವನ್ನ 34 ರೂಪಾಯಿ ಅಂತೆ 170 ರೂಪಾಯಿ ಒಬ್ಬ ಮನುಷ್ಯನಿಗೆ 5 ಕೆಜಿ ಕೊಟ್ಟಂತ ತೀರ್ಮಾನ ಇವತ್ತು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಇವತ್ತು ಮಾಡ್ತು. ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮಾಡ್ತು. ಹಂಗೆ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಇವತ್ತು ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಯಾವುದೇ ನೆಂಟರ ಮನೆಗೆ ಹೋಗಿ, ಎಲ್ಲ ನನ್ನ ತಾಯಂದಿರು ಉಚಿತವಾಗಿ ಎಲ್ಲ ಶಕ್ತಿ ಯೋಜನೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ರತಿದಿನ 60 ಲಕ್ಷ ಮಹಿಳೆಯರು ಪ್ರಯಾಣ ಮಾಡ್ತಾ ಇದ್ದಾರೆ. ಅದರಿಂದ ಎಷ್ಟು ಅನುಕೂಲ ಆಗ್ತಾ ಇದೆ. ದೇವಸ್ಥಾನಗಳಿಗೆ, ಅಂಗಡಿಗೆ, ಹೋಟ್ಲ್ಗಳಿಗೆ ವ್ಯಾಪಾರ ಹೆಚ್ಚಿಗೆ ಆಗ್ತಾ ಇದೆ. ದುಡ್ಡು ಬ್ಲಡ್ 2 ಸರ್ಕ್ಯುಲೇಟ್ ಆಗಬೇಕು ಅಂತ ಒಂದು ದಿನ ಸಾಯಿಬಾಬಾ ಅವರು ಹೇಳಿದ್ರು. ಹಂಗೆ ಇವತ್ತು ನಾವು ಕೊಟ್ಟಂತ ಈ 5 ಯೋಜನೆ, ಈ 5 ಬೆರಳು ಸೇರಿ ಹೆಂಗೆ ಮುಷ್ಟಿ ಬಹಳ ಶಕ್ತಿ ಬಂತು, ಹಂಗೆ ಈ 5 ಗ್ಯಾರಂಟಿಗಳು ಸೇರಿ ಈ ಕೈ ಬಲ ಆಯ್ತು ಅನ್ನೋದನ್ನ ಹೇಳಲಿಕ್ಕೆ ನನಗೆ ಮತ್ತೆ ಬಹಳ ಸಂತೋಷ ಆಗ್ತದೆ. ಆದ್ರಿಂದ ಇವತ್ತು ನಾನು ತಮಗೆ ಹೇಳೋದಿಷ್ಟೇ, ಯುವಕರು, ಯುವತಿಯರು ವಿಶ್ವ ಮಟ್ಟದಲ್ಲಿ ತಾವು ಆಲೋಚನೆ ಮಾಡಬೇಕು. ತಾವು ಗ್ರಾಜ್ಯುಯೇಟ್ಗಳಾಗಿದ್ದೀರಿ, ಡಿಪ್ಲೊಮಾದವರಾಗಿದ್ದೀರಿ. ನಿಮ್ಮ ಆಲೋಚನೆ ಉದ್ಯೋಗಗಳನ್ನ, ಉದ್ಯಮಿಗಳನ್ನಾಗಿ
ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ವಿಚಾರಕ್ಕೆ ತಾವೆಲ್ಲ ಚಿಂತನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಕರ್ನಾಟಕ ರಾಜ್ಯವನ್ನ ಅಭಿವೃದ್ಧಿಶೀಲ ರಾಜ್ಯವನ್ನಾಗಿ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇವತ್ತು ವಿವೇಕಾನಂದರವರ ಮಾತು, ಯುವಕರು ಯಾವತ್ತೂ ಕೂಡ ಸ್ವಾಭಿಮಾನದಿಂದ ಬದುಕಬೇಕು, ಸಾಧ್ಯವೇ ಇಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಏನು ಬೇಕಾದ್ರೂ ಸಾಧ್ಯ ಮಾಡಲಿಕ್ಕೆ ಸಾಧ್ಯ. ಆದ್ರಿಂದ ಹಿಂದೆ ರಾಜೀವ್ ಗಾಂಧಿ ಅವರು ಈ ಒಂದು ಯುವ ಯೋಜನೆಯನ್ನ ಯುವಕರಿಗೆ ಒಂದು ಹೊಸ ಸ್ಫೂರ್ತಿಯನ್ನ ಕೊಡ್ಲಿಕ್ಕೆ ಆವತ್ತಿನ ಕಾಲದಲ್ಲಿ ಒಂದು ಹೊಸ ಯೋಜನೆಯನ್ನ ಯುವಕರಿಗೋಸ್ಕರ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ತಯಾರು ಮಾಡಿದ್ದನ್ನ ಇವತ್ತು ನಾನು ಸ್ಮರಿಸ್ಕೊಳ್ತಾ ಇದ್ದೇನೆ. ಹಂಗೆ ಇವತ್ತು ನೀವೆಲ್ಲ ಯುವಕರು ನಿಮ್ಮಲ್ಲಿರುವಂತ ಶಕ್ತಿಯನ್ನ ಸರಿಯಾದ ರೀತಿಯಲ್ಲಿ ನೀವೆಲ್ಲ ಕೂಡ ಬಳಸ್ಕೊಂಡು ನಿಮ್ಮ ಬದುಕಿನಲ್ಲಿ ಆಗಿ ಈ ದೇಶಕ್ಕೆ, ಈ ರಾಷ್ಟ್ರಕ್ಕೆ ತಾವೆಲ್ಲ ಕೂಡ ಒಂದು ಶಕ್ತಿಯನ್ನ ತುಂಬಬೇಕು. ಇವತ್ತು ಕುವೆಂಪುರವರ ನಾಡಿದು. ಕುವೆಂಪುರವರು ಏನ್ ಹೇಳ್ತಾರೆ? ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ. ಹಂಗೆ ನಿಮ್ಮ ಬದುಕಿನಲ್ಲಿ ಯಾರೇ ಟೀಕೆ ಮಾಡೋದು ತಾವು ಚಿಂತೆ ಮಾಡದೆ ಮುನ್ನಡಿರಿ, ಮುಂದೆ ಹೋಗಿ ಹೆಜ್ಜೆ ಹಾಕಿ ಬದುಕಿನಲ್ಲಿ ಬದಲಾವಣೆ ತನ್ನಿ. ನಿಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ನಿಮ್ಮ ಪಾಲಿಗೆ ಜ್ಯೋತಿಯನ್ನ ಬೆಳೆಸಲಿಕ್ಕೆ ಬದ್ಧವಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಷ್ಟು ಹೇಳಿ, ಯುವಕರುಗಳು ಯಾವತ್ತೂ ಕೂಡ ಹೇಳಿಗಳಾಗದೆ ತಾವು ಹೋರಾಟವನ್ನು ಮಾಡಬೇಕು. ಇವತ್ತು ಜಗತ್ತು ನಿಮ್ಗೋಸ್ಕರ ಇದೆ. ಸಾಧನೆ ಇಲ್ಲದೆ ಸತ್ರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂದಂಗೆ ತಾವೆಲ್ಲ ಕೂಡ ನಿಮ್ಮ ಆದರ್ಶವನ್ನ ಸರಿಯಾದ ರೀತಿಯಲ್ಲಿ ಗಮನದಲ್ಲಿಟ್ಕೊಂಡು ನಿಮ್ಮ ಬದುಕನ್ನ ಗೌರವದಿಂದ ಮೆಚುರಿಟಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಇವತ್ತು ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ರವರು ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ತೆಗೆದುಕೊಂಡು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಮಧು ಬಂಗಾರಪುರ ನೇತೃತ್ವದಲ್ಲಿ ಈ ಜಿಲ್ಲೆಯ ಶಾಸಕರು, ಎಲ್ಲ ಮುಖಂಡರುಗಳು, ಅಧಿಕಾರಿಗಳು ಬಹಳ ಉತ್ತಮವಾಗಿ ವ್ಯವಸ್ಥೆ ಮಾಡಿದ್ದಾರೆ. ನಾನು ಗುಲ್ಬರ್ಗದಿಂದ ನಾನು ಗಮನಿಸ್ತಾ ಇದ್ದೇನೆ. ಅಲ್ಲಿ ಗೃಹಜ್ಯೋತಿ ಕೊಟ್ಟೋ, ಗೃಹಲಕ್ಷ್ಮಿ ಮೈಸೂರಿನಲ್ಲಿ ಕೊಟ್ಟೋ, ಶಕ್ತಿ ಬೆಂಗಳೂರಿನಲ್ಲಿ ಕೊಟ್ಟೋ, ಇವತ್ತು ಯುವ ನಿಧಿ ಶಿವಮೊಗ್ಗದಲ್ಲಿ ಕೊಟ್ಟು ಇಡೀ ದೇಶಕ್ಕೆ, ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನ ತರ್ತಾ ಇದ್ದೀವಿ. ಎಲ್ಲ ನಮ್ಮ ಅಧಿಕಾರಿ ಮಿತ್ರರಿಗೆ, ತಮಗೆ, ಮಾಧ್ಯಮ ಸ್ನೇಹಿತರಿಗೆ, ಎಲ್ಲ ಕಾರ್ಯಕರ್ತರಿಗೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿಮ್ಮ ಉದ್ಯೋಗಕ್ಕೆ ಮಾತ್ರ ಸೀಮಿತವಾಗದೆ ಉದ್ಯೋಗದಾತರಾಗಿ ನಿಮ್ಮ ಸಾಧನೆಯನ್ನ ಶಿಖರದೆತ್ತರಕ್ಕೆ ಕೊಂಡೊಯ್ಯಿರಿ ಎನ್ನುವಂತಹ ಸ್ಫೂರ್ತಿಯ ನುಡಿಗಳನ್ನು ಆಡಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು. ವಂದನೆಗಳನ್ನ ಒಟ್ಟಾಗಿ ಸಲ್ಲಿಸೋಣ ಬಂಧುಗಳೇ. ಇಂದು ನಾವು ನೀವೆಲ್ಲರೂ ಅತ್ಯಂತ ಕಾತರದಿಂದ ಕಾಯುತ್ತಿರುವಂತಹ ಸಮಯ ಬಂದಿದೆ. ಹೌದು, ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು. ಹಸಿದವರಿಗೆ ಅನ್ನ ಕೊಟ್ಟು ಅನ್ನರಾಮಯ್ಯ ಆಗಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳನ್ನ ಸಮಷ್ಟಿ ಪ್ರಜ್ಞೆ ಮುಖಾಂತರ ಸರ್ವರ ಏಳಿಗೆಗಾಗಿ ನೀಡ್ತಾ ಇರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾತುಗಳಿಗಾಗಿ ಬರಮಾಡಿಕೊಳ್ಳೋಣ ಬಂಧುಗಳೇ. ರಾಜ್ಯದ ಉಪಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆದಂತ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರು, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು ಆದಂತ ಶ್ರೀ ಮಧು ಬಂಗಾರಪ್ಪ ಅವರೇ, ಯುವ ನಿಧಿ ಕಾರ್ಯಕ್ರಮ ಇವತ್ತು ಕೌಶಲ್ಯ ಅಭಿವೃದ್ಧಿ ಇಲಾಖೆಯಿಂದ ನಡೀತಾ ಇದೆ.
ಅದರ ಉಸ್ತುವಾರಿಯನ್ನ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರೇ, ಹಿರಿಯ ಸಚಿವರಾದಂಥ KJ ಜಾರ್ಜ್ ಅವರೇ, ಉನ್ನತ ಶಿಕ್ಷಣ ಸಚಿವರಾದಂಥ ಸುಧಾಕರ್ ಅವರೇ, ಯುವಜನ ಮತ್ತು ಕ್ರೀಡೆ ಹಾಗೂ ಪರಿಶಿಷ್ಟ ವರ್ಗಗಳ ಸಚಿವರಾದಂಥ ನಾಗೇಂದ್ರ ಅವರೇ, ಮೀನುಗಾರಿಕೆ ಮತ್ತು ಬಂದರು ಸಚಿವರಾದಂಥ ಶ್ರೀ ಮಂಕಾಳು ವೈದ್ಯ ಅವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀ ಚನ್ನಬಸಪ್ಪ ಅವರೇ, ಶಿವಮೊಗ್ಗ ಲೋಕಸಭಾ ಸದಸ್ಯರಾದಂಥ ಶ್ರೀ BY ರಾಘವೇಂದ್ರ ಅವರೇ, ಶಾಸಕರುಗಳಾದಂಥ ಸಂಗಮೇಶ್ ಅವರೇ, ಬೇಳೂರು ಗೋಪಾಲಕೃಷ್ಣ ಅವರೇ, ಭೀಮಣ್ಣ ನಾಯ್ಕ್ ಅವರೇ, ಶ್ರೀ ತಮ್ಮಯ್ಯ ಅವರೇ, ರಾಜೇಗೌಡ ಅವರೇ, ಶಾಂತನಗೌಡ ಅವರೇ, ಶ್ರೀಮತಿ ಶಾರದಾ ಪೂರ್ಲಾ ನಾಯಕ್ ಅವರೇ, ತರೀಕೆರೆ ಶ್ರೀನಿವಾಸ್ ಅವರೇ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ಗೋವಿಂದರಾಜು ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ಅರುಣ್ ಕುಮಾರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಜಿಲ್ಲೆಯ ಮತ್ತು ರಾಜ್ಯ ಮಟ್ಟದ ಎಲ್ಲ ಅಧಿಕಾರಿ ಸ್ನೇಹಿತರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಎಲ್ಲ ಯುವಕ ಯುವತಿಯರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಶಿವಮೊಗ್ಗದಲ್ಲಿ ಇದು ಒಂದು ಐತಿಹಾಸಿಕ ದಿನ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥದ್ದು ನನ್ನ ಭಾವನೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿ ಯುವ ನಿಧಿ ಗ್ಯಾರಂಟಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಎದುರುಗಡೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ನಾನು ಮತ್ತು DK ಶಿವಕುಮಾರ್ ಅವರು, ನಮ್ಮ PCC ಅಧ್ಯಕ್ಷರು, ಮತ್ತೆ ಸುರ್ಜೇವಾಲಾ ಅವರು ಚುನಾವಣೆಗಿಂತ ಪೂರ್ವದಲ್ಲಿ ಪ್ರಣಾಳಿಕೆಯನ್ನ ಜನರ ಮುಂದೆ ಇಟ್ಟಿದ್ದು, ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ. ಆ ಪ್ರಣಾಳಿಕೆಯಲ್ಲಿ ಬಹಳ ಮುಖ್ಯವಾಗಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದು. 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದು. ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ,
ಯುವ ನಿಧಿ ಈ ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ್ದು. ನಾವು ಮ್ಯಾನಿಫೆಸ್ಟೋನಲ್ಲಿ ಇರ್ತಕ್ಕಂಥ ಎಲ್ಲ ವಾಗ್ದಾನಗಳನ್ನು ಕೂಡ ನಾವು ಅಧಿಕಾರಕ್ಕೆ ಬಂದ ತಕ್ಷಣನೇ ಜಾರಿ ಮಾಡ್ತೀವಿ ಅಂತೇಳಿ ನಾವು ಭರವಸೆ ಕೊಟ್ಟಿರಲಿಲ್ಲ. ಆದರೆ ಈ 5 ಪ್ರಮುಖ ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ತಕ್ಷಣನೇ ಜಾರಿ ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನ ಈ ನಾಡಿನ ಜನರಿಗೆ ನಾವು ಕೊಟ್ಟಿದ್ದು. ಕಾರಣ ಯಾಕಪ್ಪ ಅಂತಂದ್ರೆ ಇವತ್ತು ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗಿದೆ, ರೈತರ ಸಮಸ್ಯೆಗಳು ಜಾಸ್ತಿ ಆಗಿದೆ, ಆಹಾರ ಪದಾರ್ಥಗಳ ಬೆಲೆ ಗಗನಕ್ಕೇರಿದೆ. ಇಂಥ ಸಂದರ್ಭದಲ್ಲಿ ಯಾರು ಸಮಾಜದಲ್ಲಿರ್ತಕ್ಕಂಥ ಬಡವರಿದ್ದಾರೆ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು, ಈ ವರ್ಗದ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು. ಅವರ ಕೊಳ್ಳತಕ್ಕಂಥ ಶಕ್ತಿಯನ್ನು ಜಾಸ್ತಿ ಮಾಡಬೇಕು. ಇಲ್ಲದೆ ಹೋದರೆ ಸಮಾಜದಲ್ಲಿ ಅವರು ಬಹಳ ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಇಂತಹ ಬೆಲೆ ಏರಿಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಜೀವನ ಸಾಗಿಸ್ತಕ್ಕಂಥದ್ದು ಕೂಡ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಕೊಂಡ್ಕಳಿಸಕ್ಕಂಥ ಶಕ್ತಿಯನ್ನ ಹೆಚ್ಚು ಮಾಡಬೇಕು. ಆ ಕಾರಣಕ್ಕೋಸ್ಕರ ನಾವು ಮ್ಯಾನಿಫೆಸ್ಟೋ ಮೂಲಕ ಅನೇಕ ಭರವಸೆಗಳನ್ನು ಜನರಿಗೆ ಕೊಟ್ಟಿದ್ರು ಕೂಡ ಈ 5 ಪ್ರಮುಖ ಭರವಸೆಗಳನ್ನ, ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದ ತಕ್ಷಣನೇ ಜಾರಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದು. ಇವತ್ತು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. ಬಹಳ ಜನ ಯುವ ನಿಧಿ ಕಾರ್ಯಕ್ರಮ ಯಾಕೆ ಪ್ರಾರಂಭ ಮಾಡಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ನಾವು ಭರವಸೆಯನ್ನು ಕೊಡುವಾಗಲೇ ಏನಂತ ಹೇಳಿದ್ದು ಅಂತಂದ್ರೆ 2022-23 ಸಾಲಿನಲ್ಲಿ ಪಾಸ್ ಮಾಡಿದಂತ ಗ್ರಾಜ್ಯುಯೇಟ್ಸ್ಗಳು ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ ಅವರು 180 ದಿನ ತುಂಬಿದ ಮೇಲೆ ಅವರಿಗೆ 2 ವರ್ಷಗಳ ಅವಧಿಗೆ ಡಿಗ್ರಿ ಹೋಲ್ಡರ್ಸ್ಗೆ ನಿರುದ್ಯೋಗಿ 6 ತಿಂಗಳಲ್ಲಿ ಕೆಲಸ ಸಿಕ್ಕದೆ ಹೋದ್ರೆ ಅಂಥವರಿಗೆ, ನಿರುದ್ಯೋಗಿ ಪದವೀಧರರಿಗೆ, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 3,000 ರೂಪಾಯಿ, ನಿರುದ್ಯೋಗಿ ಪದವೀಧರರಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಇದು ತಿಂಗಳಿಗೆ. ಇದನ್ನ ನಾವು ಈ ನಿರುದ್ಯೋಗಿ ಭತ್ಯವನ್ನ ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ದು. ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದದ್ದು. ನಾವು ಬಂದ ತಕ್ಷಣನೇ ನಾನು ಡಿ ಕೆ ಶಿವಕುಮಾರ್ ಇನ್ನೂ 8 ಜನ ಹಿರಿಯ ಸದಸ್ಯರುಗಳು ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು. ನೇರವಾಗಿ ಕಂಠೀರವ ಸ್ಟೇಡಿಯಂನಿಂದ ವಿಧಾನಸೌಧದ ಕ್ಯಾಬಿನೆಟ್ ಹಾಲಿಗೆ ಬಂದು ಅವತ್ತೇ 5 ಗ್ಯಾರಂಟಿಗಳನ್ನು ತೀರ್ಮಾನ ಮಾಡಿ ಆದೇಶವನ್ನ ಕೊಟ್ಟದ್ದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೇರವಾಗಿ ಬಂದು ನಾವು ಮೇ ತಿಂಗಳಲ್ಲಿ ಅಧಿಕಾರಕ್ಕೆ ಬಂದು ಜೂನ್ 11ನೇ ತಾರೀಕಿಗೆ ವಿಧಾನಸೌಧದ ಮುಂಭಾಗದಲ್ಲಿ ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಜೂನ್ 11ರಿಂದ ಇವತ್ತಿನವರೆಗೆ 130 ಕೋಟಿ
28 ಲಕ್ಷ ಮಹಿಳೆಯರು ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಹಿಂದೆ ಯಾವ ಕಾಲದಲ್ಲೂ ಕೂಡ ಮಾಡಿರಲಿಲ್ಲ. ಮಾಡಿತ್ತಾ? ಯಾವ ಕಾಲದಲ್ಲೂ ಕೂಡ ಮಾಡಿರಲಿಲ್ಲ. 1,30,00,000 ಅಲ್ಲ, 130 ಕೋಟಿ 28 ಲಕ್ಷ ಮೊನ್ನೆಯವರಿಗೆ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಯಾವ ಕಾಲದಲ್ಲೂ ಕೂಡ ಹೆಣ್ಣು ಮಕ್ಕಳು ಸಮಾಜದಲ್ಲಿ 100ಕ್ಕೆ 50% ಇದ್ದಾರೆ. ಈ 50% ಜನ ಕೆಲಸಕ್ಕೆ ಹೋಗ್ಬೇಕು, ಆಫೀಸ್ಗಳಿಗೆ ಹೋಗ್ಬೇಕು, ಶಾಲೆಗಳಿಗೆ ಹೋಗ್ಬೇಕು, ಬೇರೆ ದೇವಸ್ಥಾನಗಳಿಗೆ ಹೋಗ್ಬೇಕು, ಪ್ರವಾಸೋದ್ಯಮ ಸ್ಥಳಗಳಿಗೆ ಹೋಗ್ಬೇಕು. ಅವ್ರಿಗೋಸ್ಕರ ಪುಕ್ಕಟಿಯಾಗಿ ಬಸ್ನಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟದ್ದು ಅದು ಮೊದಲನೇ ಗ್ಯಾರಂಟಿ. ಜೂನ್ 11ರಂದು ಇವತ್ತು ಕಂಟಿನ್ಯೂಸ್ ನಡೀತಾ ಇದೆ. ಅದಾದ ಮೇಲೆ ಗೃಹ ಜ್ಯೋತಿ ಕಾರ್ಯಕ್ರಮ ಗುಲ್ಬರ್ಗದಲ್ಲಿ ಅದನ್ನು ಜಾರಿ ಕೊಟ್ಟು, ಗುಲ್ಬರ್ಗ ಜಿಲ್ಲೆನಲ್ಲಿ ಇವತ್ತು ಇಲ್ಲೇ KJ ಜಾರ್ಜ್ ಅವರು ಇದ್ದಾರೆ, ಅಲ್ಲಿ ಜಾರಿ ಕೊಟ್ಟು ಇವತ್ತಿನವರಿಗೆ 1,65,00,000 ಲಕ್ಷ ಕುಟುಂಬಗಳಿಗೆ ಫ್ರೀಯಾಗಿ 200 ಯೂನಿಟ್ ವರೆಗೆ ಫ್ರೀಯಾಗಿ ಅವರು ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ. ಅವ್ರು ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ. 1,65,00,000 ಕುಟುಂಬಗಳು, 1,65,00,000 ಕುಟುಂಬಗಳು ಕಟ್ಟಬೇಕಾಗಿಲ್ಲ. ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ, ಅದರಲ್ಲೂ ಗೊಂದಲ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. 10 kg ಕೊಡ್ತೀವಿ ಅಂತ ಹೇಳಿದ್ರು, ಕೊಡ್ಲಿಲ್ಲ. ಜೊತೆಗೆ 5 kg ಅಕ್ಕಿಯನ್ನು ಕೊಡ್ತೇವೆ ಅಥವಾ ಆಹಾರ ಪದಾರ್ಥಗಳನ್ನು ಕೊಡ್ತೇವೆ ಅಂತ ಹೇಳಿದ್ದು. ಅಕ್ಕಿ ಸಿಕ್ಲಿಲ್ಲ, ಮಾರುಕಟ್ಟೆನಲ್ಲೂ ಸಿಕ್ಲಿಲ್ಲ, ಕೇಂದ್ರ ಸರ್ಕಾರನೂ ಕೊಡ್ಲಿಲ್ಲ. ಆಗ ನಾವು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಯಾರ್ಯಾರಿಗೆ BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅವರೆಲ್ಲರಿಗೂ ಕೂಡ 5 kg ಅಕ್ಕಿ ಬದಲಾಗಿ 170 ರೂಪಾಯಿ ಪ್ರತಿಯೊಬ್ಬರಿಗೆ 170 ರೂಪಾಯಿ ಕೊಡ್ತಾ ಇದ್ದೇವೆ. ಇದು ಜಾರಿನಲ್ಲಿದೆ. ಇವತ್ತು ಕೊಡ್ತೀವಿ, ನಾಳೆನೂ ಕೊಡ್ತೀವಿ, ನಾಳಿದ್ದು ಕೊಡ್ತೀವಿ, ಮುಂದೆನೂ ಕೊಡ್ತೀವಿ. ಅದ್ರ ಜೊತೆಗೆ ಗೃಹ ಲಕ್ಷ್ಮಿ ಮೈಸೂರಿನಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟು ನಾನು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಯವರು, DK ಶಿವಕುಮಾರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಾವೆಲ್ಲರೂ ಕೂಡ ಸೇರಿ ಆಗಸ್ಟ್ ತಿಂಗಳಲ್ಲಿ ಸುಮಾರು 1,18,00,000 1,17,00,000 ಮಹಿಳಾ ಯಜಮಾನಿಗೆ, ಕುಟುಂಬದ ಯಜಮಾನಿಯರಿಗೆ 1,18,00,000 ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ. ಯಾವಲಾರು ಕೊಟ್ಟಿದ್ರೇನ್ರಿ? ಕೊಟ್ಟಿರ್ಲಿಲ್ಲ. 2,000 ರೂಪಾಯಿ ತಿಂಗಳಿಗೆ. ಇವತ್ತು ಯುವ ನಿಧಿ ಕಾರ್ಯಕ್ರಮವನ್ನ ಶಿವಮೊಗ್ಗ ನಗರದಲ್ಲಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. 2 ವರ್ಷದವರೆಗೆ ಕೊಡ್ತೇವೆ. ಜೊತೆಗೆ ಅವ್ರಿಗೆಲ್ರಿಗೂ ಕೂಡ ಸ್ಕಿಲ್ ಟ್ರೈನಿಂಗ್ ಕೂಡ ಕೊಡ್ತೇವೆ. ಶರಣ್ ಪ್ರಕಾಶ್, ಸ್ಕಿಲ್ ಟ್ರೈನಿಂಗ್ ಕೂಡ ಕೊಡ್ತೇವೆ. ಜೊತೆಗೆ ಉದ್ಯೋಗ ಮೇಳವನ್ನೂ ಕೂಡ
ಏರ್ಪಾಡು ಮಾಡ್ತೇವೆ. ಉದ್ಯೋಗ ಇಲ್ಲಿ ಸಿಗಬೇಕು, ನಾಡಿನಲ್ಲಿ ಸಿಗಬೇಕು, ದೇಶದಲ್ಲಿ ಸಿಗಬೇಕು, ಅಷ್ಟೇ ಅಲ್ಲ ವಿದೇಶಗಳಲ್ಲಿಯೂ ಕೂಡ ಸಿಗಬೇಕಾಗ್ತದೆ. ಅಂತ ಸ್ಕಿಲ್ ಟ್ರೈನಿಂಗ್ ಅನ್ನ ಯುವತಿಯರಿಗೆ ಕೊಡ್ತೇವೆ ಜೊತೆಯಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮಲ್ಲಿ ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ ಸ್ಕಿಲ್ ಡೆವಲಪ್ಮೆಂಟ್ ಇಲಾಖೆಯನ್ನು ಪ್ರಾರಂಭ ಮಾಡಿದೆ. ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನೀವೇ ಇದ್ದೀರಲ್ಲಮ್ಮ, ಸಂದೀಪ್ ಕುಮಾರ, ನೀವೇನಾಗಿರೋದು ಸೆಕ್ರೆಟರಿನ ಪ್ಲಾನಿಂಗ್ ನಲ್ಲಿ ಇದ್ದೀರಿ. ಪ್ರಾರಂಭ ಮಾಡಿದೆ. ಅದರ ಮೂಲಕ ಒಂದು ಶಿಕ್ಷಣ ಡಿಪಾರ್ಟ್ಮೆಂಟ್ನವರು ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ನವರು ಪರಿಣಿತರಿರ್ತಕ್ಕಂಥ ಒಂದು ಸಮಿತಿಯನ್ನ ರಚನೆ ಮಾಡುತ್ತೇವೆ. ಅವರು ಎಷ್ಟು ದಿನ ಕೊಡಬೇಕು, ಎಷ್ಟು ತಿಂಗಳು ಕೊಡಬೇಕು, ಯಾವ ರೀತಿ ಟ್ರೈನಿಂಗ್ ಕೊಡಬೇಕು ಅಂತಕ್ಕಂಥದ್ದನ್ನು ಅವರು ತೀರ್ಮಾನ ಮಾಡ್ತಾರೆ. ಯಾಕಂತಂದ್ರೆ ಮಾರುಕಟ್ಟೆಯಲ್ಲಿ ಎಂತ ಉದ್ಯೋಗಗಳಿಗೆ ಬೇಡಿಕೆ ಇದೆ ಅಂತ ಉದ್ಯೋಗಗಳಿಗೆ ಬೇಕಾದಂತ ಟ್ರೈನಿಂಗ್ ಅನ್ನ ಕೊಡ್ತೇವೆ. ಆಗ್ಬೋದಾ? ಆ ಟ್ರೈನಿಂಗ್ ಅನ್ನು ಕೂಡ ಕೊಡ್ತೇವೆ. ಉದ್ದೇಶ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕು. ಯುವತಿಯರಿಗೆ ಆತ್ಮಶಕ್ತಿಯನ್ನು ಹೆಚ್ಚು ಮಾಡಬೇಕು. ಸಾಮಾಜಿಕವಾಗಿ ಆರ್ಥಿಕವಾಗಿ ಯುವಕರು ಭ್ರಮನಿರಸನ ಆಗಬಾರದು. ಅಂತವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡುತ್ತೇವೆ. ಯಾಕಂತಂದ್ರೆ ಇವತ್ತೇ ಆಯ್ಕೆ ಮಾಡಿದ್ದೀವಿ ಅಂತಂದ್ರೆ ಇವತ್ತು ವಿವೇಕಾನಂದರವರ ಜನ್ಮದಿನ. ಅವರು ಹುಟ್ಟಿದ್ದು 1863 ಜನವರಿ 12ನೇ ತಾರೀಕು. ಜನವರಿ 12, 1863. ಅದರಿಂದ ಇವತ್ತೇ ಜನವರಿ 12ನೇ ತಾರೀಕೆ ಯುವ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಅವರ ಹೆಸರಿನಲ್ಲಿ ಅವರ ಜನ್ಮದಿನವನ್ನ ಯುವ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಆ ದಿನವೇ ಯುವ ನಿಧಿ ಕಾರ್ಯಕ್ರಮವನ್ನ ಜಾರಿ ಕೊಡಬೇಕು ಅಂತೇಳಿ ಇವತ್ತು ನಾವು ಚಾಲನೆಯನ್ನ ಕೊಟ್ಟಿದ್ದೇವೆ. ಇವತ್ತಿನವರಿಗೆ 70,000 ಜನ ಯುವತಿಯರು ನೋಂದಾಯಿಸಿಕೊಂಡಿದ್ದಾರೆ. 70,000 ಜನ ಯುವತಿಯರು ನೋಂದಾಯಿಸಿಕೊಂಡಿದ್ದಾರೆ. ಅದರಲ್ಲಿ 4 ಲಕ್ಷದ ಸುಮಾರು 20,000 2022-23ರಲ್ಲಿ ಪಾಸ್ ಮಾಡಿರ್ತಕ್ಕಂಥ ಯುವತಿಯರಿದ್ದಾರೆ. 4,20,000 ಯುವತಿಯರಿದ್ದಾರೆ. ಅದರಲ್ಲಿ 3,96,000 ಗ್ರಾಜ್ಯುಯೇಟ್ಸ್ಗಳು. ಉಳಿದವರು ಸುಮಾರು 18,000 ಅಂತ ಅನಿಸುತ್ತೆ. ಅಷ್ಟೇನಮ್ಮ? 18,000 ಡಿಪ್ಲೊಮಾ ಹೋಲ್ಡರ್ಸು. ಅವರೆಲ್ಲರಿಗೂ ಕೂಡ ಯಾರ್ಯಾರು ನೋಂದಾಯಿಸ್ಕೊಳ್ತಾರೆ ಅವರೆಲ್ಲರಿಗೂ ಕೂಡ ಸರ್ಕಾರ ಯುವ ನಿಧಿಯನ್ನ ಕೊಡ್ತದೆ. ಅವರಿಗೆ ಮಾಸಾಸನವನ್ನು ತಿಂಗಳಿಗೆ, ನಿರುದ್ಯೋಗಿ ಪದವೀಧರರಿಗೆ 3,000, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 2 ವರ್ಷದ ಅವಧಿಗೆ ಕೊಡ್ತೇವೆ. ಒಂದು ವೇಳೆ ಅವರು 2 ವರ್ಷದೊಳಗಡೆ ಉದ್ಯೋಗ ಸಿಕ್ಕಿದ್ರೆ, ಸರ್ಕಾರಿ ಸೇವೆ ಇರ್ಬೋದು, ಖಾಸಗಿ ಸೇವೆ ಇರ್ಬೋದು, ಸ್ವಯಂ ಉದ್ಯೋಗ ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು, ಇದಾದ್ರೆ ಈ ಯುವ ನಿಧಿ ಭತ್ಯವನ್ನ ನಿಲ್ಲಿಸ್ತೇವೆ. ಯಾಕಂದ್ರೆ ಸ್ಪಷ್ಟವಾಗಿರ್ಬೇಕು, ಯುವತಿಯರಿಗೆ ಸ್ಪಷ್ಟ ಮಾಹಿತಿ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಐ ಆಮ್ ಕ್ಲಾರಿಫೈಯಿಂಗ್. ಸ್ಪಷ್ಟವಾಗಿ ಹೋಗ್ಬೇಕು. ಇದೆಲ್ಲ ಯುವತಿಯರಿಗೆ ನಾನು ಯುವತಿಯರಲ್ಲಿ ಮನವಿ ಮಾಡ್ತೇನೆ, ದಯಮಾಡಿ ಆದಷ್ಟು
ಅಂತ ಸಮಾಜದಲ್ಲಿ, ಅಂತ ಧರ್ಮದಲ್ಲಿ ನನಗೆ ನಂಬಿಕೆ ಇಲ್ಲ. ವಿವೇಕಾನಂದಂತ ಸಂತ ಹೇಳಿದಂತ ಮಾತು. ವಿವೇಕಾನಂದರವರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ರಾಜೀವ್ ಗಾಂಧಿಯವರ ಕಾಲದಲ್ಲಿ 1985ನೇ ಇಸ್ವಿನಲ್ಲಿ ಜಾರಿ ಆಯಿತು ರಾಜೀವ್ ಗಾಂಧಿಯವರು. ಯಾಕಂದ್ರೆ ರಾಜೀವ್ ಗಾಂಧಿಯವ್ರಿಗೂ ಕೂಡ ಯುವಕರ ಬಗ್ಗೆ ಅಪಾರವಾದಂತ ನಂಬಿಕೆ, ವಿಶ್ವಾಸ ಇತ್ತು. ಹಾಗೇನೆ ವಿವೇಕಾನಂದರಿಗೂ ಕೂಡ ಯುವಕರ ಮೇಲೆ, ಯುವಕ ಶಕ್ತಿಯ ಮೇಲೆ ಅಪಾರವಾದಂತ ನಂಬಿಕೆ, ವಿಶ್ವಾಸ ಇಟ್ಟುಕೊಂಡಿದ್ರು. ಯುವಕರೇ, ಯುವತಿಯರೇ ಈ ದೇಶದ ಆಸ್ತಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಈ ಯುವನಿಧಿ ಕಾರ್ಯಕ್ರಮವನ್ನ ವಿವೇಕಾನಂದರವರ ಜಯಂತಿ ದಿನದಂದೇ ಆಚರಣೆ ಮಾಡಬೇಕು ಅಂತ ಹೇಳಿ ಇವತ್ತು ಶಿವಮೊಗ್ಗದಲ್ಲಿ ಇದನ್ನು ಆಚರಣೆಗೆ ಕೊಟ್ಟಿದ್ದೇವೆ. ನಿರುದ್ಯೋಗ ಈ ದೇಶದಲ್ಲಿ ಬೆಳೀತಾ ಇದೆ. 2014-15ರಲ್ಲಿ 5.5% ಇತ್ತು ನಿರುದ್ಯೋಗದ, 5.5%. ಇವತ್ತು ಎಷ್ಟಿದೆ ಗೊತ್ತಾ ನಿರುದ್ಯೋಗ? 100ಕ್ಕೆ 10.5. 100ಕ್ಕೆ 10.5 ಇವತ್ತು ನಿರುದ್ಯೋಗ ಬೆಳೆದಿದೆ. 5.5ರಿಂದ 10.5ಕ್ಕೆ ಏರಿದೆ. ನಿರುದ್ಯೋಗದ ಸಮಸ್ಯೆ ಬಗೆಹರಿದಿಲ್ಲ, ಜಾಸ್ತಿ ಆಗ್ತಾ ಇದೆ. ಯುವಕರು ನಮಗೆ ಭವಿಷ್ಯ ಇಲ್ಲ ಅಂತ ಹೇಳಿ ಭ್ರಮನಿಷ್ಠರಾಗ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಯುವ ನಿಧಿ ಮಾಡಬೇಕೋ ಬೇಡ? ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಪಕ್ಷ, ನಮ್ಮ ಸರ್ಕಾರ ಇದನ್ನ ತೀರ್ಮಾನ ಮಾಡಿ ಇವತ್ತು ಈ ಯುವ ನಿಧಿಯ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇವತ್ತು ರಾಜ್ಯದ 1,50,00,000 ಕುಟುಂಬಗಳು ಒಂದಲ್ಲ ಒಂದು ಸುಮಾರು 5,000ದಿಂದ 6,000 ರೂಪಾಯಿ ಸರ್ಕಾರದಿಂದ ಪಡೀತಾ ಇದ್ದಾವೆ. 5,000ದಿಂದ 6,000 ರೂಪಾಯಿ ಸರ್ಕಾರದಿಂದ ತಿಂಗಳಿಗೆ, ಪ್ರತಿ ತಿಂಗಳಿಗೆ 5ರಿಂದ 6,000 ರೂಪಾಯಿ. ಇದನ್ನ ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಯಾವುದು ಗೊತ್ತಾಯ್ತಾ ನಿಮಗೆ? ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಅದನ್ನ, ಆ ಪ್ರಿನ್ಸಿಪಲ್ ಏನಿದೆ ಅದನ್ನು ನಮ್ಮ ರಾಜ್ಯದಲ್ಲೂ ಕೂಡ ಅಳವಡಿಸಿದ್ದೀವಿ. ಯಾಕಂದ್ರೆ ಸಮಾಜದಲ್ಲಿ ನಾವು ಬರೀ ಭಾಷಣ ಹೊಡೆದಾಗಲ್ಲ, ಸಮಾಜ ಆಗಬೇಕು, ವರ್ಗರಹಿತವಾದ ಸಮಾಜ ಆಗಬೇಕು, ಜಾತಿ ರಹಿತವಾದಂತ ಸಮಾಜ ಆಗಬೇಕು. ಎಲ್ಲರೂ ಮುಖ್ಯವಾಹಿನಿಗೆ ಬಂದಾಗ ಮಾತ್ರ ಸಮಾಜದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿ ತುಂಬಿದಾಗ ಮಾತ್ರ. ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ರು, ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು, ಅದರ ಜೊತೆಗೆ ಸಾಮಾಜಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ ಎಲ್ಲರಿಗೂ ಸಿಕ್ಕಿದಾಗ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಅವ್ರು ಇನ್ನೂ ಒಂದು ಮಾತು ಹೇಳಿದ್ರು, ಏನಪ್ಪಾ ಅಂತಂದ್ರೆ ರಾಜಕೀಯ ಪ್ರಜಾಪ್ರಭುತ್ವ, ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಾಗ ಮಾತ್ರ ಆ ರಾಜಕೀಯ ಪ್ರಜಾಪ್ರಭುತ್ವ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ.
ಅದಕ್ಕೋಸ್ಕರ ಇದರಲ್ಲೇ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಇವತ್ತು ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ಆರ್ಥಿಕ ಶಕ್ತಿ ಬರಬೇಕು, ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವ ಬಲಗೊಳ್ಳಬೇಕು. ಇಲ್ಲದೆ ಹೋದರೆ ಅಸಮಾನತೆಯಿಂದ ನರಳತಕ್ಕಂಥ ಜನ ಯಾವತ್ತಾರು ಒಂದು ದಿನ ರಾಜಕೀಯ ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳ ಎಚ್ಚರಿಕೆಯ ಮಾತುಗಳನ್ನ ಅಂಬೇಡ್ಕರ್ ಅವರು ಹೇಳಿದ್ರು ಅಂತಕ್ಕಂಥದ್ದನ್ನು ಇವತ್ತು ನೆನ್ಕೊಳ್ಳಿಕ್ಕೆ ಬಯಸ್ತಾ ಇದ್ದಾರೆ. ಸಮಾಜದಲ್ಲಿ ಕುವೆಂಪು ಈ ರಾಜ್ಯದ ಈ ಜಿಲ್ಲೆಯವರು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡಬೇಕು, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು. ಅದು ಮಾಡಬೇಕಾದ್ರೆ ಸಮಾನತೆ ಬರಬೇಕು. ಸಮಾನತೆ ಬರದೇನೆ, ಸಮ ಸಮಾಜ ಆಗದೇನೆ, ಪ್ರತಿಯೊಬ್ಬರು ಕೂಡ ಪ್ರೀತಿ ವಿಶ್ವಾಸದಿಂದ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗದೇನೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇರಲಿಕ್ಕೆ ಸಾಧ್ಯ ಇಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಈ ಮಾತನ್ನ ಈ ಜಿಲ್ಲೆಯಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಜಿಲ್ಲೆ ಹೋರಾಟದ ಜಿಲ್ಲೆ, ಹೋರಾಟದ ಹಿನ್ನೆಲೆ ಇರ್ತಕ್ಕಂಥ ಜಿಲ್ಲೆ. ಇಲ್ಲಿಂದ ಪ್ರಾರಂಭ ಆಗಲಿ. ಸರ್ವ ಜನಾಂಗದ ಶಾಂತಿಯ ತೋಟ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಆಗಲಿ ಅಂತೇಳಿ, ನಿರ್ಮಾಣ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ನಮ್ಮ ಸರ್ಕಾರದ ಆಶಯ. ಸಂವಿಧಾನದ ಆಶಯಗಳನ್ನ, ದೇಶಗಳನ್ನ ಜಾರಿ ಕೊಡ್ತಕ್ಕಂಥದ್ದೇ ನಮ್ಮ ಸರ್ಕಾರದ ಉದ್ದೇಶ. ಇದನ್ನು ನಾವು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾನು ಹೆಚ್ಚು ಬೇರೆ ಮಾತುಗಳನ್ನು ಆಡಲಿಕ್ಕೆ ಹೋಗೋದಿಲ್ಲ. ಈ ಸಂದರ್ಭದಲ್ಲಿ ನಮ್ಮ ಇದನ್ನ ಹೇಳಿ ಅಂತ ಹೇಳಿದ್ರು ನಮ್ಮ ಭದ್ರಾವತಿ ಶಾಸಕರು. ಬೇಡ, ಅದು ಬೇಡ, ಈಗ ಹೇಳೋದು ಬೇಡ, ಇನ್ನೊಂದು ಸಾರಿ ಹೇಳೋಣ. ನಾವು ನೀ ಏನ್ ಹೇಳ್ತೀಯ ನಿಮ್ ಪರವಾಗಿರ್ತೀವಿ ನಾವು. ಅದು ಹೇಳ್ತೀನಿ ಕೊನೆಯಲ್ಲಿ. ಈಗ ನಮ್ಮ ಮಧು ಬಂಗಾರಪ್ಪನವರು ಹೇಳಿದ್ದಾರೆ, ಈ ಫ್ರೀಡಂ ಪಾರ್ಕಿಗೆ, ಇದು ನಾನು ಮುಖ್ಯಮಂತ್ರಿ ಆಗಿರುವಾಗ ಹಳೆ ಜೈಲಿತ್ತು, ಇಲ್ಲಿ ಹಳೆ ಜೈಲಿತ್ತು ಅಲ್ಲ, ಇದನ್ನ ಫ್ರೀಡಂ ಪಾರ್ಕ್ ಆಗಿ ಹಳೆ ಜೈಲನ್ನ ಶಿಫ್ಟ್ ಮಾಡಿ ಇದನ್ನ ಫ್ರೀಡಂ ಪಾರ್ಕ್ ಮಾಡಿದವರು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅಂತಕ್ಕಂಥ ಮಾತು. ಅದರಿಂದ ಮಧು ಬಂಗಾರಪ್ಪನವರು ಹೇಳಿದ್ದಾರೆ, ಇದಕ್ಕೆ ಅಲ್ಲಮ ಪ್ರಭು ಅಂತ ಹೆಸರಿಡಬೇಕು ಅಂತ ಹೇಳಿದ್ದಾರೆ. ಚನ್ನಬಸಪ್ಪನವರೇ, ಅಲ್ಲಮ ಪ್ರಭು ನಿಮ್ ಜಿಲ್ಲೆಯವರು, 12ನೇ ಶತಮಾನದವರು, ಕೂತ್ಕೊಳ್ಳಿ, ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದವರು, 12ನೇ ಶತಮಾನದವರು. ಅಲ್ಲಮ್ಮ ಇವತ್ತೇನಾದರೂ ಅನುಭವ ಮಂಟಪ ಇದೆಯಲ್ಲ, ಇವತ್ತಿನ ಪ್ರಜಾಪ್ರಭುತ್ವ, ಇವತ್ತಿನ ಪಾರ್ಲಿಮೆಂಟ್, ಇವತ್ತಿನ ವಿಧಾನಸಭೆ, ಇವತ್ತಿನ ವಿಧಾನ ಪರಿಷತ್, ಅಲ್ಲಿಂದಲೇ ಪ್ರಾರಂಭ ಆದದ್ದು ಅನುಭವ ಮಂಟಪದಿಂದ. ಅದರ ಅಧ್ಯಕ್ಷರಾಗಿದ್ದವರು ಅಲ್ಲಮ ಪ್ರಭು. ಅದರಿಂದ ನನಗನ್ಸುತ್ತೆ ಅಲ್ಲಮ ಪ್ರಭು ಅವ್ರ ಹೆಸರಿರ್ತಕ್ಕಂಥದ್ದು ಸೂಕ್ತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಗ್ಬೋದಾ? ಅದರಿಂದ ಮಧು ಬಂಗಾರಪ್ಪನವರು MPM ಬಗ್ಗೆ ಮಾತಾಡಿ ಅಂತ ಹೇಳ್ತಾರೆ. ಇನ್ನೊಂದು ದಿನ ಬಂದ ಮಾತಾಡ್ತೀನಿ, ಆದ್ರೆ ಅದರ ಪರವಾಗಿರ್ತೇವೆ ನಾವು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟು ಮಾತುಗಳನ್ನ ಹೇಳಿ ಇವತ್ತು ಯುವ ನಿಧಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದೇವೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ನೀವೇ ಸಾಕ್ಷಿಭೂತರು. ಈ ರಾಜ್ಯದಲ್ಲಿ ಬಹಳ ಜನ ಟೀಕೆ ಮಾಡ್ತಾರೆ,
5 ಗ್ಯಾರಂಟಿಗಳು ಎಲ್ಲಿ ಜಾರಿಯಾದ ಈಗ ಜಾರಿಯಾಗಿರೋದು ಏನಪ್ಪ? ಮತ್ತೆ ನಾನು ಹೇಳೋದೆಲ್ಲ 100ಕ್ಕೆ 100 ಸತ್ಯ. ಬೇಕಾದ್ರೆ ವೆರಿಫೈ ಮಾಡಿ. ಐ ಆಮ್ ರೆಡಿ ಟು ಗೋ ಟು ಎನಿ ಯಾವುದೇ ವೇದಿಕೆಗೆ ಹೋಗ್ಲಿಕ್ಕೆ ತಯಾರಾಗಿದೆ. ಅದರಿಂದ ಇಷ್ಟು ಮಾತುಗಳನ್ನ ಹೇಳಿ ಇವತ್ತು ಅತ್ಯಂತ ಸಂತೋಷದಿಂದ ಯುವನಿಧಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಅಶಕ್ತರಿಗೆ ಆಸರೆಯಾಗುವಂತಹ ಅನೇಕ ಯೋಜನೆಗಳನ್ನು ನೀಡಿ ಜನಪರವಾಗಿ ನಾನಿದ್ದೇನೆ, ಸಾಮಾಜಿಕ ನ್ಯಾಯದ ಪರವಾಗಿ ನಾನಿದ್ದೇನೆ ಎನ್ನುವ ಅಭಿಮತವನ್ನು ವ್ಯಕ್ತಪಡಿಸಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಚಪ್ಪಾಳೆಯ ಗೌರವವನ್ನ ಒಟ್ಟಾಗಿ ಸಲ್ಲಿಸೋಣ ಬಂಧುಗಳೇ. ಕಾರ್ಯಕ್ರಮದ ಕೊನೆಯಲ್ಲಿ ಸಾಗರ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಶ್ರೀ ಗೋಪಾಲಕೃಷ್ಣ ಬೇಳೂರು ಗೋಪಾಲಕೃಷ್ಣ ಅವರಿಂದ ವಂದನಾರ್ಪಣೆ. ಬಂಧುಗಳೇ, ಈ ಬೃಹತ್ ಐತಿಹಾಸಿಕ ಸಭೆಯ ಉದ್ಘಾಟನೆ ಮಾಡಿ ತಮ್ಮೆಲ್ಲರ ಉದ್ದೇಶಿಸಿ ಮಾತನಾಡಿರುವಂತ ನಮ್ಮ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳು, ನಮ್ಮ ಪೂಜ್ಯರಾದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ನಮ್ಮ ಹೆಮ್ಮೆಯ ನಾಯಕರು ಪೂಜ್ಯರಾದಂಥ DK ಸಾಹೇಬರಿಗೂ ಸಹ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಉನ್ನತ ಶಿಕ್ಷಣ ಸಚಿವರು, ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಶರಣ್ ಪ್ರಕಾಶ್ ಅವರಿಗೂ ವಂದನೆಗಳು ಸಲ್ಲಿಸ್ತೇನೆ. ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ಈ ಕಾರ್ಯಕ್ರಮದ ರೂವಾರಿಗಳು ಅತ್ಯಂತ ಯಶಸ್ವಿಗೊಳಿಸಿರುವಂತ ಮಾನ್ಯ ಮಧು ಬಂಗಾರಪ್ಪನವರಿಗೂ, ವೇದಿಕೆಯಲ್ಲಿದ್ದಂತ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಮತ್ತು ಬಂದಂತ ಎಲ್ಲ ನಮ್ಮ ಯುವಕರಿಗೂ ಯುವತಿಯರಿಗೂ ಮತ್ತು ನಮ್ಮ ಕಾರ್ಯಕರ್ತರ ಬಂಧುಗಳಿಗೂ ಮಾಧ್ಯಮದ ಮಿತ್ರರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರೂ ನಮಸ್ಕಾರ.